ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ. ಬ್ರೌನ್ವುಡ್, ಹೊಸಪೇಟೆ ರಸ್ತೆ, ಶಿರಸಿ. ವಿಶೇಷ ಉಂಟು. ಮಣಿಪುರದಲ್ಲಿ ಒಬ್ಬ ಓಲಗವನ್ನು ಕೊಟ್ಟಂತಾದ್ರೆ ಅದು ವಿಶೇಷವೇ ಆಗಿರುತ್ತದೆ. ಯಾಕೆ? ಇಲ್ಲಿಯ ಘನತೆಯೇ ಹಾಗೆ. ಅದೆಷ್ಟೋ ವರ್ಷಗಳ ಹಿಂದೆ ಇಲ್ಲಿಯ ಮಣಿಪುರ ಆಸ್ಥಾನವನ್ನು, ಸಿಂಹವಿಷ್ಟರವನ್ನು ಏರಿ ರಾರಾಜಿಸಿದವ ಅನೇಕರಿದ್ದರೂ ಸಹಿತ ಇಲ್ಲಿಯವರೆಗಾಗಿ ಪರಂಪರಾನುಗತವಾಗಿ ಒಂದಂತಹ ಪೀಠದಲ್ಲಿ ಯಾವುದೇ ಲೋಪದೋಷಗಳನ್ನು ನಾನು ಮಾಡಿಕೊಂಡು ಬಂದವನಲ್ಲ. ಹಾಗಿದ್ರೆ ಈ ಪೀಠಕ್ಕಿರುವಂತಹ ಮಹತ್ವ ಆದ್ರೂ ಎಂಥದ್ದು? ಈ ಹಿಂದೆ ಪ್ರಪಂಚದ ಮಹಾರಾಜ ಆಳಿದಂತಹ ಪೀಠ, ತೂಕವಿರುವ ಪೀಠ. ಆ ಪ್ರಪಂಚದ ಮಹಾರಾಜನ ಆಳ್ವಿಕೆ ಒಂದು ಆ ಕಾಲದಲ್ಲಿ ಹೇಗೆ ಇತ್ತು, ಈಗಲೂ ಸಹಿತ ಬಬ್ರುವಾಹನನ ಆಳ್ವಿಕೆ ಸಮಯದಲ್ಲೂ ಇದ್ದದ್ದವರು. ಪ್ರಪಂಚದ ಮಹಾರಾಜನ ಕುರಿತಾಗಿ ನಾನು ಹೇಳಲೇಬೇಕು. ಅವ ಸಾಮಾನ್ಯದವಲ್ಲವೇ ಅಲ್ಲ, ಅಸಮ ಪರಾಕ್ರಮಿಯಾಗಿದ್ದ. ಆದರೆ ಒಂದು, ಅವನಿಗೂ ಖಿನ್ನತೆ ಅನ್ನುವಂಥದ್ದು ಬಾಧಿಸಲೇಬೇಕು. ಬಾಧಿಸಿದ್ದು ಹೌದು. ಯಾವ ಖಿನ್ನತೆ? ಮದುವೆಯಾಗಿ ಎಷ್ಟೋ ವರ್ಷಗಳು ಕಳೆದು ಹೋದರೂ ಸಹ ಅವನಿಗೆ ಸಂತಾನ ಪ್ರಾಪ್ತಿ ಅನ್ನುವಂಥದ್ದಾಗಲಿಲ್ಲ. ಆದರೂ ಸಹಿತ ಛಲ ಬಿಡದಂತ ಆತ ವಿಪಿನವನ್ನ ಸೇರಿದ. ಆ ಹರನ ಕುರಿತಾಗಿ ತಪಸ್ಸನ್ನಾಚರಿಸಿದ. ಆ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರ ಒಲಿದ. ಏನು ಬೇಕು ಮಗನೇ ಅಂತ ಕೇಳಿದ. ಆಗ ಪ್ರಪಂಚನ ಮಹಾರಾಜ ಹೇಳಿದಂತಹ ಮಾತು, ದೇವರೇ, ವರ್ಷಗಳು ಎಷ್ಟೋ ಗತಿಸಿ ಹೋದವು, ಆದರೂ ಸಹಿತ ದಾಂಪತ್ಯದ ಪ್ರತೀಕವಾಗಿ ಪುತ್ರನನ್ನು ನೋಡುವಂತಹ ಸೌಭಾಗ್ಯ ಎನ್ನುವಂಥದ್ದು ನನ್ನ ಪಾಲಿಗಿಲ್ಲ. ನೀನು ಪುತ್ರನನ್ನು ಕರುಣಿಸಬೇಕು, ನನಗೆ ಆಶೀರ್ವದಿಸಬೇಕು ಅಂತ ಹೇಳಿಕೊಂಡ. ಆ ಸಂದರ್ಭದಲ್ಲಿ ಪರಶಿವನೇ ಆಡಿದಂತಹ ಮಾತು, ಮಗನೇ, ನಿನಗೆ ಸಂತಾನ ಪ್ರಾಪ್ತಿ ಅನ್ನುವಂಥದ್ದಿಲ್ಲ, ಆದರೂ ಸಹಿತ ಪೀಠ ನಡೆಯಬೇಕು ಅಂತಾದರೆ ಪುತ್ರನ ಅವಶ್ಯಕತೆ ಇದ್ದದ್ದು ಹೌದು, ನಿನಗೆ ನಾನು ಕರುಣಿಸ್ತೇನೆ ಅಂತ ಹೇಳಿದ. ಆ ನಂತರದಲ್ಲಿ ಮತ್ತೆ ಪುರವನ್ನು ಸೇರಿದ. ಸಂಸಾರವನ್ನು ಸಾಗಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಅವನಿಗೂ ಪುತ್ರನ ಪಡೆಯುವಂತಹ ಭಾಗ್ಯ ಬಂದಿತ್ತಲ್ಲ. ಹಾಗೆ ಅವನ 6 ತಲೆಮಾರುಗಳು ಕಳೆಯಿತು. 7ನೇ ತಲೆಮಾರಿನಲ್ಲಿ ಚಿತ್ರಧ್ವಜ ನಾಮಕ ಅಥವಾ ಪ್ರವೀರ ಎನ್ನುವ ಅವ ಇಲ್ಲಿಯ ಆಡಳಿತವನ್ನು ಮಾಡಿದ್ದೌದು. ಅವನ ಪುತ್ರಿಯಾಗಿ ಚಿತ್ರಾಂಗದೆ ಹೆಣ್ಣು ಮಕ್ಕಳಿಗೆ ಪೀಠ ಕೊಡುವುದು ಸಮಂಜಸ ಅಲ್ಲ ಎಂಬ ಕಾರಣಕ್ಕಾಗಿ ಪುತ್ರಿಕಾ ಪುತ್ರ ಎಂಬಂತಹ ಧರ್ಮದ ನೆಲೆಯಲ್ಲಿಯೇ ನನ್ನನ್ನೇ ಪುತ್ರನಾಗಿ ಆತ ಪಡೆದ. ಹಾಗೆ ಇಲ್ಲಿಯ ಅಧಿಕಾರವನ್ನು ನನ್ನ ಪಾಲಿಗಿದ್ದವನಿದ್ದಾನೆ. ಇದು ನನಗೆ ಹೆಮ್ಮೆಯ ವಿಚಾರವೇ ಹೌದು. ನನ್ನ ವಯಸ್ಸು ಸಣ್ಣದಾಗಿರಬಹುದು, ಆದರೆ ಲೋಕದಲ್ಲಿರುವಂತಹ ಪ್ರತಿಯೊಂದು ಪಾಠಗಳನ್ನು ಆರ್ಜಿಸಿಕೊಂಡ ಒಬ್ಬ ಬಬ್ರುವಾಹನ. ಆ ಕಾರಣಕ್ಕೆ ಹಿರಿಯರ ಒಮ್ಮತದಿಂದಲಾಗಿ ಅವರ ಸಲಹೆಯಂತೆಯೇ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದವನಿದ್ದೇನೆ. ಹೀಗೆ ನಡೆಸಿಕೊಂಡು ಹೋಗ್ತಾ ಇದ್ದದ್ದು ಹೌದು. ಹಾಗಿದ್ರೆ ಮಣಿಪುರದಲ್ಲಿ ಓಲಗವನ್ನು ಕೊಡುವಂತಹ ಈ ಒಂದು ಸಂದರ್ಭ ಪ್ರತಿಯೊಬ್ಬರನ್ನು ನಾನು ಅವಲೋಕಿಸ್ತಾ ಇದ್ದೇನೆ. ಅವರೆಲ್ಲ ಆಡುವಂತಹ ಮಾತೊಂದೇ, ಬಬ್ರುವಾಹನನಿಗೆ ಶುಭವಾಗಲಿ, ಜಯವಾಗಲಿ. ಅವರ ಶುಭ ಹಾರೈಕೆಗಳಿಂದಲಾಗಿ ಇಲ್ಲಿಯವರೆಗಾಗಿ ಬದುಕಿನಲ್ಲಿ ಯಾವ ತೊಂದರೆಗಳು ಇಲ್ಲ. ನಿತ್ಯದ ಸಂಪ್ರದಾಯದಂತೆಯೇ ಪದ್ಧತಿಯಂತೆಯೇ ಓಲಗವನ್ನು ಕೊಟ್ಟದ್ದು ಹೌದು.
ಪ್ರತಿಯೊಬ್ಬರನ್ನು ವಿಚಾರಿಸಿದ್ದು ಹೌದು. ಯಾವ ಕುಂದುಕೊರತೆಗಳು ಮಣಿಪುರದ ಈರಾ ನಾಡಿನಲ್ಲಿ ಕಾಣಸಿಗಲಿಕ್ಕಿಲ್ಲ. ಪ್ರತಿಯೊಬ್ಬರು ಸಂತೃಪ್ತ ಭಾವದಿಂದ ಓಲಗದಿಂದ ಮತ್ತೆ ಹಿಂತಿರುಗಿದವರಿದ್ದಾರೆ. ಓಲಗವನ್ನು ವಿಸರ್ಜಿಸಿದ್ದೇನೆ, ಸಜ್ಜೆಯನ್ನ ಬಂದು ಸೇರಿದ್ದಾಯಿತು. ಯಾರಲ್ಲಿ ಇನ್ನು ಪರಿಚಯ ಆಗಲಿಲ್ಲ. ಒಳ್ಳೇದಾಗ್ಲಿ, ಮತ್ತಿಗೆ ಶುಭವಾಗಲಿ. ಏನ್ ಈ ಸಂದರ್ಭದಲ್ಲಿ ನನ್ನನ್ನು ನೋಡುವುದಕ್ಕೆ ಬಂದದ್ದು? ಸ್ವಾಮಿ, ನಾನು ದಿವಾಳಿ ಹನುಮ ಅಲ್ವಾ? ಇದು ಯಾರ ಮಹಾರಾಜ? ಓಲಗವನ್ನು ಕೊಡುವಂತ ಸಂದರ್ಭ. ನಿನ್ನನ್ನು ನೋಡಿದವ ನಾನಲ್ಲ. ಈಗ ಬಂದು ಈ ರೀತಿಯಾಗಿ ಪರಿಚಯವನ್ನು ಹೇಳಿಕೊಳ್ತಾ ಇದ್ದಿ. ಒಂದು ಮಾತನ್ನು ಹೇಳ, ಮಣಿಪುರದಲ್ಲಿರುವಂತಹ ಪ್ರತಿಯೊಬ್ಬರು ನೆಮ್ಮದಿಯಿಂದಲೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಹೊರತು ಈ ರೀತಿಯಾಗಿರುವಂತಹ ದುಸ್ಥಿತಿ ಯಾರ ಪಾಲಿಗೂ ಬರಲಿಲ್ಲ, ನೆನಪಿರಲಿ. ಅದಲ್ಲ ಸ್ವಾಮಿ, ಇಲ್ಲಿ ಇದ್ದವರೆಲ್ಲ ನೆಮ್ಮದಿಯಿಂದ ಇದ್ದಾರೆ ನಿಜ. ಆದರೆ ನಾನು ಇಲ್ಲಿ ಬಂದು ದಿವಾಳಿ ಆದದ್ದಲ್ಲ. ಮತ್ತೆ ಬರುವಾಗ ದಿವಾಳಿ ಹಾಕೊಂಡು ಬರಬಾರ್ದು ಅಂತ ಉಂಟಾ? ಓ, ಆಗ ಎಲ್ಲವನ್ನ ಕಳೆದುಕೊಂಡು ಇಲ್ಲಿ ಬಂದು ಆಶ್ರಯ ಪಡೆದವನು, ಗಳಿಸಬೇಕೆಂದು ಇಲ್ಲಿವರೆಗಾಗಿ ಬಂದವ ನಾನು. ಅಲ್ಲಿ ಕಳ್ಕೊಂಡಿದ್ದನ್ನು ಇಲ್ಲಿ ಪಡಿಬೇಕು ಅಂತಾನೇ ಬಂದವ. ಓಹೋ, ಸರಿ ಸ್ವಾಮಿ. ಈಗ ಬಂದ ಸಮಯ ಯಾವ? ಭಯದಿಂದ ಓಡಿ ಓಲಗವನ್ನ ಕೊಟ್ಟಾಗ ಬರಲಿಲ್ಲ, ಸಜ್ಜೆಯನ್ನ ಸೇರಿದೆ. ನಡುರಾತ್ರಿಯ ಸಮಯ. ಆ ಸಮಯದಲ್ಲಿ ನನ್ನನ್ನು ನೋಡುವುದಕ್ಕಾಗಿ ಸಜ್ಜಾಗ್ರಹವನ್ನ ಪ್ರವೇಶ ಮಾಡಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಪ್ರತಿಯೊಂದು ನಾಡಿನಲ್ಲಿಯೂ ಕ್ರಮ ಅಂತ ಒಂದಿರ್ತದೆ. ಮಹಾರಾಜರನ್ನು ನೋಡಬೇಕು ಅಂತಾದ್ರೆ ಓಲಗಸ್ಥರಾದಂತಹ ಸಂದರ್ಭದಲ್ಲಿಯೇ ನೋಡಬೇಕು, ರಾಜಛಾವಡಿಯ ಅಡಿಯಲ್ಲಿಯೇ ನೋಡಲೇಬೇಕು. ಆದರೂ ಸಹಿತ ನೀನು ಹಾಗೆ ಮಾಡಲಿಲ್ಲ. ಈಗ ಇದ್ದಾಗ ಬರಲಿಲ್ಲ, ಈಗ ಬಂದಿದ್ದಿ. ನಾನು ಮಾಡಿದ್ದು ಅಧಿಕ ಪ್ರಸಂಗ ಅಂತ ಬದಲಾವಣೆ ಕಾಣಿಸ್ತಾ ಉಂಟು. ಯಾಕೆ ಹೀಗೆ ಮಾಡಿದೆ ಅಂತ? ಇದು ಅಧಿಕ ಪ್ರಸಂಗ ಅಲ್ಲ ಸ್ವಾಮಿ, ಮತ್ತೆ ಈ ಪ್ರಸಂಗವೇ ಹಾಗಾಯ್ತು. ಅಧಿಕ ಮಾಡುವಾಗ ಆಯ್ತು. ಹೌದು, ಆದ್ರೆ ಹೇಳಲಿಕ್ಕೆ ಸ್ವಲ್ಪ ಭಯ, ಹೆದರಿಕೆ. ಎದೆಯಲ್ಲೇನೋ ಡವ್ 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 ಆಗ್ತದೆ. ಡವ್ ಡವ್. ಓ, ಎದೆಯಲ್ಲಿ ಹೆದರಿಕೆ, ಬೆದರಿಕೆ. ಹೆದರಬೇಕಾದಂತ ಅವಶ್ಯಕತೆ ಇಲ್ವೇ? ಈಗ ಅಭಯವನ್ನ ಕೊಡ್ತಾ ಇದ್ದೇನೆ. ನೀವು ಅಭಯವನ್ನ ಕೊಟ್ಟಿರಿ ಅಂತ ಆದ್ರೆ ನಾನು ವಿಷಯವನ್ನ ಹೇಳಲಿಕ್ಕೆ ಸಿದ್ಧನಾಗಿಯೇ ಬಂದೆ. ಯಾವ ವಿಚಾರವನ್ನ ಹೇಳಬೇಕೆಂಬಂತ ಕೌತುಕತೆಯಿಂದ ಬಂದಿದ್ದೀಯೋ ನೀನು ವಿಚಾರ ಹೇಳಬಹುದು. ಸಂಪೂರ್ಣ ಅಭಯವನ್ನ ಕೊಟ್ಟಿದ್ದೆ. ಆದೀತು. ಗಜಪುರದ ರಸನ ಗಜಪುರದ ರಸನ ತಮ್ಮ ಪಾರ್ಥ ವರದಿಯಾಗದ ಹಯವಗೊಂಡು ಭರದಿಯಾಗದ ಹಯವಗೊಂಡು ಬರದಿ ನಂಬುವವನಗೆ ಬಂದವನೇ ಹಯವಗೊಂಡು ಬರದಿ ನಂಬುವವನಗೆ ಗಜಪುರದ ಅರಸ ನೀವು ಕೇಳಿರ್ಬಹುದು, ನೋಡಿರ್ಲಿಕ್ಕಿಲ್ಲ. ಹಾಗೆ ಕರ್ಪೂರ, ಹರಿಪುರ, ಗಜಪುರ ಅದನ್ನ ನೀವು ಕೇಳಿರ್ಬಹುದು, ನೋಡಿರ್ಲಿಕ್ಕಿಲ್ಲ. ಅಲ್ಲಿ ಅರಸ ಧರ್ಮರಾಯನಂತೆ, ಅವನನ್ನ ನೀವು ಕೇಳಿರ್ಬಹುದು, ನೋಡಿರ್ಲಿಕ್ಕಿಲ್ಲ. ಅವನ ತಮ್ಮ ಪಾರ್ಥನಂತೆ, ಅವನ ಬಗ್ಗೆ ಕೇಳಿರಬಹುದು, ನೋಡಿರ್ಲಿಕ್ಕೆ. ವಿಷಯ ಇದೆ ಸ್ವಾಮಿ, ಅರ್ಥ ಆಯ್ತು ನನಗೆ. ಎಲ್ಲ ವಿಚಾರ ಹೇಳುವಾಗ ಇದೊಂದು ಸೇರಿಸುವುದು ಅಂತ. ಕೇಳಿರ್ಬಹುದು, ನೋಡಿರ್ಲಿಕ್ಕಿಲ್ಲ ಅಂತ. ಉಪವನದಲ್ಲಿದ್ದಂತ ಸಂದರ್ಭ, ಎದುರು ಉಸಿರನ್ನ ಬಿಡ್ತಾ ಇದ್ದಿ. ಹೇಳುವುದಕ್ಕೆ ಆ ಕಡೆ ನೋಡಿ ಭಯ ಅಂತ. ಎದೆಯಲ್ಲಿ ಡವಡವ.
ಅಭಯ ಕೊಟ್ಟಿದ್ದಾಯ್ತು. ಇವತ್ತಿನ ಮಟ್ಟಿಗೆ ತುಂಬಾ ಭಯ ಆಗ್ತಾ ಉಂಟು ಸ್ವಾಮಿ. ಅದು ಹಾಗೆ ಕೆಲವೊಮ್ಮೆ ಹೌದು, ಅಪರೂಪ ಆದಾಗ ಓಡೋಡಿ ಬಂದಲ್ಲ ಹಾ, ಹಾಗೆ ಆಗ್ತಾ ಉಂಟು. ಹೆದರುದು ಬೇಡ, ಹಾ. ಇದ್ದವರೆಲ್ಲ ನಮ್ಮವರೇ. ಹಾ. ಹಾಗಾಗಿ ಹ. ಯಥೇಚ್ಛವಾಗಿ ನಿನ್ನ ಆಸೆಯನ್ನು ಹೇಳಿಕೊಳ್ಬಹುದು. ಉಪವನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಹೀಗೆ ನೋಡ್ತಾ ಇದ್ದೇವೆ. ಕುದುರೆ ಕುದುರೆಯ ಕುದುರೆ ಮುಂದೆ ರಥ. ಏನ ಎಂತಾಯ್ತು? ಏನ್ ಹೇಳ್ದೆ? ಕುದುರೆ ಹ. ಕುದುರೆ ಮುಂದೆ ರಥ, ರಥಕ್ಕೆ ಬಾಲ. ಹೇಳುವುದನ್ನು ಸರಿಯಾಗಿ ಹೇಳುವುದಿಲ್ಲ. ಹ? ಕುದುರೆ ಮುಂದೆ ಎಲ್ಲಾದ್ರೂ ರಥ ಇರ್ತದ? ರಥದ ಮುಂದೆ ಕುದುರೆ ಇರುವುದು ಇಲ್ಲಪ್ಪ, ಕ್ರಮ ಹಾಗೆ. ಕ್ರಮ ಹೇಗೂ ಇರ್ಲಿ, ನಮಗ್ ಕಂಡದ್ ಹಾಗೆ. ಅದೇ ಹಾಗೆ ಅದು. ನಾವ್ ಹೀಗೆ ನೋಡುದ್ವಾ, ಹ, ಮೊದಲು ಕುದುರೆ, ಹ. ಕುದುರೆಯ ಮುಂದೆ ರಥ. ಎಲ್ಲಿಂದ ನೋಡ್ಬೇಕು ಅಲ್ಲಿಂದ ನೋಡುವುದಿಲ್ಲ ನೀವು. ಹ. ನೀವು ನಿಂತದ್ದು ಹಿಂದಾಯ್ತು. ಮೊದಲು ಕಂಡದ್ದು ಹಾಗಾಗಿ ಕುದುರೆ ಮೊದಲು ಆಯ್ತು. ಕುದುರೆ ಆಯ್ತು ಕಂಡ. ಹ. ಆ ನಂತರದಲ್ಲಿ ರಥದ ಹಿಂದೆ ಬಾಲ. ಅದದ? ಸಣ್ಣಂತ ಬಾಲ ಅಲ್ಲ, ಮತ್ತೆ ಲಕ್ಷೋಪಲಕ್ಷ ಸಂಖ್ಯೆಯ ಬಾಲ. ಬಾಲ್ವ ಹ. ಅದು ಎಷ್ಟು ಪ್ರಾಣಿ ಬಂದಿತ್ತ ಮಾರಾಯ? ಅದು ರಥದ ಎದುರಿನಲ್ಲಿ. ಅದಲ್ಲ, ಪ್ರಾಣಿ ಅಲ್ಲ, ಮತ್ತೆ ಸೈನಿಕರು. ಸೈನಿಕರು ನೋಡಿದಾಕ್ಷಣ ಹ. ತಡ ಮಾಡ್ಲಿಲ್ಲ, ಹ. ನೇರವಾಗಿ ಹೋಗಿ ಕೋಟೆಯನ್ನು ಹತ್ತದೆ. ಆ? ಹಿಂದೆ ಮುಂದೆ ನೋಡ್ಲಿಲ್ಲ. ಹಿಂದೆ ಮುಂದೆ ನೋಡಿದ್ರೆ ಕೋಟೆಯನ್ನ ಏರಿ ಓ, ಬಹುಶಃ ಈ ಕಡೆ ಹಾರಿ ಬಿಡುವ ಅಂತ. ದಪ್ಪ ಅವ್ರ ಮೇಲೆ ಹಾರ್ದ. ಆ? ಅವ್ರ ಮೇಲೆ, ಅವ್ರ ಮೇಲೆ. ಹೌದು. ಇವೊಬ್ಬ ನಮ್ಮ ಮೈ ಮೇಲೆ ಬಿದ್ದಂತ ಆಗ್ಬೇಕಲ್ಲ ಅವರಿಗೆ. ಆ, ಅಂದ್ರೆ ಬಹುಶಃ ನಿನ್ನ ಜಾಯಮಾನ ಏನು ಅಂತ ಅರ್ಥ ಆಯ್ತು ನನಗೆ. ಹ. ಇದು ಮೈ ಮೇಲೆ ಬೀಳು ಜಾತಿ. ಹಾಗಾಗಿ ಹಾಗೆ ಮಾಡಿದ್ಯೇನು? ಅಲ್ಲ, ಹ. ಬೀಳು ಹೊತ್ತಿಗೆ ಅವ್ರು ಹಿಡ್ಕೊಂಡ್ರು ಹಿಡ್ಕೊಂಡ್ರ ಹಿಡ್ಕೊಂಡು ಸಾಮ ಬಿಟ್ರು. ಆ? ಹ. ವಿಷಯ ಏನು ಅಂತ ಕೇಳಿದೆ. ಹ, ಅದು ಕೇಳ್ಬೇಕು ಮೊದಲು. ಕೇಳಿದೆ. ಹ. ಅರ್ಜುನನಂತೆ, ಧರ್ಮರಾಯನ ತಮ್ಮ ಅರ್ಜುನ ಯಾಗ ಮಾಡ್ತಾ ಇದ್ದಾನಂತೆ. ಆ, ಅದಕ್ಕಾಗಿ ಕುದುರೆ ಬಿಟ್ಟಿದ್ದಾನೆ ಅಂದ್ರು. ಕುದುರೆ ಬಿಟ್ಟಿದ್ದಾನೆ. ಆ ಕುದುರೆ ನಮ್ಮ ಉಪವನವನ್ನು ಪ್ರವೇಶಿಸಿದೆ. ಕೇಳಲು ಹೋದ ನನಗೆ ಸಾಮ ಬಡಿದ್ರು. ಹೊಡೆದ್ರ? ಬಡ್ದಿದ್ದೊಂದೇ ಅಲ್ಲ ಸ್ವಾಮಿ, ನನ್ನ ಬಾಯಲ್ಲಿ ಹೇಳಬಾರ್ದಂತಹ ಮಾತನ್ನ ಅವ್ರು ನನಗೆ ಹೇಳಿದ್ರು. ಓಹೋ, ನನಗೆ ಹೇಳಿದ್ರು ಬೇಜಾರಿಲ್ಲಾಗಿತ್ತು. ನಿಮಗೆ ಹೇಳಿದ್ರಲ್ಲ, ಅಂದರೆ ನಿಮಗೆ ಹೇಳಿದ್ದನ್ನ ಕೇಳಿ ನನ್ನ ಹತ್ರ ತಡಿಲಿಕ್ಕೆ ಆಗ್ಲಿಲ್ಲ. ನೇರವಾಗಿ ಅಲ್ಲಿಂದ ಓಡ್ದಂಗ್ ಇಲ್ಲೇ ಬಂದ್ ನಿಂತು. ಇಲ್ಲಿ ಬಂದು ನಿಂತವನಿಗೆ ಹೌದು, ಅಲ್ಲಿಂದ ಓಡ್ದ ಇಲ್ಲೇ ಬಂದೆ. ಆಡಬಾರದ ವಚನವನ್ನ ಆಡಿದರು. ವಚನ ಭ್ರಷ್ಟರಾಗಿದ್ದಾರೆ ಅಂತಾದರೆ ಮೂರು ಲೋಕ ವಿಜಯ ಆಗಿರುವಂತ ಪಾರ್ಥನೆ ಈ ರೀತಿಯಾಗಿ ಮಾಡಿದ್ದಾನೆ ಅಂತಾದ್ರೆ ಸುಮ್ಮನಿರಬೇಕಾ? ಇಲ್ಲವೇ ಇಲ್ಲ. ಪ್ರಜೆಗಳಿಗೆ ಅವಮಾನ ಆಗಿದೆ ಅಂತಾದ್ರೆ ನೇರವಾಗಿ ನಾಡಿನ ಮಹಾರಾಜನಿಗೆ ಅವಮಾನ ಆದ ಹಾಗೆ ನೀವು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಈಗ ಯೋಚಿಸಬೇಕಾದಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಆ ಪಾರ್ಥನೆಯನ್ನು ಎಷ್ಟು ಹೇಳುವುದನ್ನ ನಾವು ನೋಡಲೇಬೇಕು. ಬಂದಿರುವಂತದ್ದು ಅಶ್ವಮೇಧದ ಹಯ. ನಮ್ಮವರಿಗೆಲ್ಲ ವಿಚಾರ ತಿಳಿಯಬೇಕು ಅಂತಾದ್ರೆ ಮಣಿಪುರದಲ್ಲಿ ಮಧ್ಯರಾತ್ರಿಯ ಸಮಯ ಓಲಗ ಸಾವಿರ
ರಾಯರ ಜಾಲವನ್ನು ಮನ್ನಿಸುತ್ತ ಫಲುಗುಡಿಯೇ ಮೂಲ ಮಂತ್ರಿ ಸುಬುದ್ಧಿಯೊಡನೆ ಇಂತೆಂದ ಹರನ ಇದು ವಿಶೇಷ ಸಭೆ. ಹಾ ನಡು ಇರುಳಿನ ಸಂದರ್ಭದಲ್ಲಿ ಮಣಿಪುರದಲ್ಲಿ ನಾ ಕೊಟ್ಟಂತಹ ತ್ವರಿತ ಸಭೆ ಹಾ. ನೋಡಿದ್ಯೇನೋ? ಹಾ. ತ್ವರಿತದಲ್ಲಿ ನಾನು ಸಭೆಯನ್ನು ಕೊಟ್ಟದ್ದು ಹೌದಾದ್ರು ಹೌದು ನೋಡಿದ್ಯಾ? ಹೌದು. ಒಂದು ಸೇರಿರುವಂತಹ ಜನರು ಹೌದು. ಒಬ್ಬ ಶರದಿಯೋಪಾದಿಯಲ್ಲಿ ಬಂದು ಸೇರಿದ್ದಾರೆ. ಒಬ್ಬೊಬ್ರು ಈಗ ಬರ್ತಾ ಇದ್ದಾರೆ, ಒಬ್ಬೊಬ್ರು ಎದ್ದು ಹೋಗ್ತಾ ಇದ್ದಾರೆ. ಎದ್ದೋಗ್ತಿದ್ದಾರೆ. ಅಂದ್ರೆ ಮತ್ತಿದ್ದವ್ರನ್ನ ಕರೀಲಿಕ್ಕೆ ಬೇಗ ಬನ್ನಿ ಅಂತ. ಹಾಗೆ ಇದ್ದವರು ಎದ್ದು ಹೋಗ್ತಾ ಇದ್ದಾರೆ ಕರೀಲಿಕ್ಕೆ, ಗೊತ್ತಾದವರು ಓಡಿ ಬರ್ತಾ ಇದ್ದಾರೆ. ಅಂದ್ರೆ ಅದರ ಅರ್ಥ ಏನು? ಏನು? ಇನ್ನೂ ಬರಲಿಕ್ಕಿದ್ದಾರೆ. ಬರ್ಲಿಕ್ಕಿದ್ದಾರೆ. ಬಂದವರೆಲ್ಲ ಹೇಗಿದ್ದಾರೋ? ಬಂದವರೆಲ್ಲ ಅಡ್ಡಿಲ್ಲ, ಹ? ಬಂದವರೆಲ್ಲ ಉತ್ತಮವಾಗಿದ್ದಾರೆ. ಉತ್ತಮವಾಗಿ ಇದ್ದಾರೆ ಇದ್ದಾರೆ. ಕಣ್ಣು ಮುಚ್ಚಿದ್ದಾರೆ, ಕಣ್ಣು ಬಿಟ್ಟಿದ್ದಾರೆ. ಒಬ್ರು ಕಣ್ಣು ಮುಚ್ಚುತ್ತಾ ಇದ್ದಾರೆ, ಅಂಚಿಗಿದ್ದವರು ಎಬ್ಬಿಸ್ತಾ ಇದ್ದಾರೆ. ಮಧ್ಯರಾತ್ರಿಯ ಕಾಲ ಅಲ್ವಾ, ಆದ ಕಾರಣ ಆದರೂ ಸಹಿತ ಮಕ್ಕಳು ಮರಿಯನ್ನು ಕೂಡಿಕೊಂಡು ಬಂದಿದ್ದಾರೆ. ಬಂದಿದ್ದಾರೆ. ಯಾಕೆ? ಪ್ರತಿಯೊಬ್ಬರಿಗೂ ವಿಚಾರ ತಿಳಿಯಬೇಕು. ತಿಳಿಬೇಕು. ಅಷ್ಟೇ ಅಲ್ಲ, ಅವರೆಲ್ಲ ಅವರ ಮೈಯನ್ನೇ ಕಿವಿಯಾಗಿಸಿಕೊಂಡು ಬಬ್ರುವಾನ ವಚನಗಳಿಗೆ ಅವರು ಸಿದ್ಧರಾಗಿದ್ದಾರೆ. ಸಿದ್ಧವಾಗಿಯೇ ಬಂದಿದ್ದಾರೆ. ಯಾಕೆ? ನಮ್ಮ ದೊರೆ ಓಲಗವನ್ನು ಕೊಟ್ಟಿದ್ದಾನೆ ಅಂತಾದ್ರೆ ಏನೋ ವಿಶೇಷವಿದೆ. ಹೌದು. ಹಾಗಿದ್ರೆ ನಮ್ಮ ಮಣಿಪುರದ ಓಲಗವನ್ನು ಅಂತದ್ದು ಸಾಮಾನ್ಯದ್ದು ಅಲ್ಲವೇ ಅಲ್ಲ. ಅಲ್ಲವೇ ಅಲ್ಲ. 10,000 ಕಂಬಗಳಿಂದ ಕೂಡಿರುವಂತ ಈ ಓಲಗ ಚಾವಡಿ. ಹೌದು. ಇಲ್ಲಿ ವಿಜೃಂಭಿಸುತ್ತಾ ಇರುವವ ನಾನು. ನೋಡಿದ್ಯಾ? ಮುತ್ತು ರತ್ನ ಹವಳಾದಿಗಳು ಹೌದು. ಯಥೇಚ್ಛವಾಗಿರುವುದು ಎಲ್ಲಿ ಕೇಳಿದ್ರೆ ನಮ್ಮ ಆಸ್ಥಾನ ಮಂಟಪದಲ್ಲಿ. ಕಂಬದಲ್ಲೇ ಎಷ್ಟುಂಟು ಅಂದ್ರೆ ಮುತ್ತು ರತ್ನ ಲೆಕ್ಕ ಹಾಕಿಟ್ಟಿದೀಯಾ? ಆಗಲ್ಲ. ಮುತ್ತು ರತ್ನದ ಕಂಬ. ಯಾಕೆ? ಯಾಕೆ? ಸಾಮಾನ್ಯ ಓಲಗ ಅಲ್ಲ, ಅಲ್ಲ, ಇದು ಮಣಿಪುರ. ಬಂದಂತಹ ಪ್ರತಿಯೊಬ್ರು ತಮ್ಮ ಕರಗಳಲ್ಲಿ ಬೊಂಬಾಳ ದೀವಿಗೆಯನ್ನು ಹಿಡಿದುಕೊಂಡು ತ್ವರಿತದಲ್ಲಿ ಬರ್ತಾ ಇದ್ದಾರೆ. ಹೌದು, ಸೂಡಿ ಬೆಳಕಿನಲ್ಲೇ ಬರ್ತಾ ಇದ್ದಾರೆ. ಸೂಡಿ ಬೆಳಕು ಅದರಲ್ಲಿ ಯಾಕೆ ಬಂದ್ರು? ಯಾಕೆ? ಓಲಗವನ್ನು ಕೊಟ್ಟವ ಇಲ್ಲಿಯ ಮಹಾರಾಜ ಹಾಗೆ ನಡು ರಾತ್ರಿಯಲ್ಲೇ ಅಲ್ಲ, ಹೀಗೆ ಕೊಡುವವನೇ ಅಲ್ಲ, ಬಂದಿದ್ದಾರೆ ಓಲಗವನ್ನೇ ಇಟ್ಟಿದ್ದಾನೆ ಅಂತಾದ್ರೆ ಏನೋ ವಿಶೇಷ ಇದೆ. ಆ ಕಾರಣಕ್ಕಾಗಿ ಸೇರಿರುವಂತಹ ಪ್ರಜಾಕೋಟಿಗಳ ಎದುರಿನಲ್ಲಿ ಮಣಿಪುರದ ಮಾನ್ಯಾಧಿಪತಿ ನಾನು ನಿಂತಿದ್ದೇನೆ. ಬಂದವರನ್ನೆಲ್ಲ ನೋಡ್ತಾ ಇದ್ದೇನೆ. ನಮ್ಮ ಪ್ರಜೆಗಳು ಬಂದಿದ್ದಾರೆ, ಭಟರು ಬಂದಿದ್ದಾರೆ, ಭಟ್ಟರು ಬಂದಿದ್ದಾರೆ, ನಾಟ್ಯಗಾರ್ತಿಯರು ಬಂದಿದ್ದಾರೆ, ಮಲ್ಲ ಜಟ್ಟಿಗಳು ಬಂದಿದ್ದಾರೆ, ಸೇನಾಧಿಪತಿಗಳಿದ್ದಾರೆ. ಅಷ್ಟೇ ಅಲ್ಲ, ಪ್ರಮುಖವಾಗಿ ರಾಜಕೀಯ ಕಾರ್ಯದ ಕುರಿತಾಗಿ ಚರ್ಚಿಸುವುದಕ್ಕೆ ಈ ಓಲಗವನ್ನು ಕೊಟ್ಟವ. ಹಾಗೆ ಚರ್ಚಿಸಬೇಕು ಅಂತಾದ್ರೆ ಅಷ್ಟ ಮಂತ್ರಿಗಳ ಅವಶ್ಯಕತೆ ಇದ್ದದ್ದು ಹೌದು. ಒಮ್ಮೆ ಸರಿಯಾಗಿ ಲೆಕ್ಕ ಹಾಕ ಮಂತ್ರಿಗಳೆಲ್ಲ ಬಂದಿದ್ದಾರಾ ಅಂತ. ಎಲ್ಲ ಬಂದಿದ್ದಾರೆ. 1 2 3 4 5 6 7 7 6 5 4 3 2 ಎಲ್ಲ ಬಂದಿದ್ದಾರೆ. ಸರಿ ಲೆಕ್ಕ ಹಾಕ. ಮನಸ್ಸಿನಲ್ಲಿ ಲೆಕ್ಕ ಹಾಕುವುದಾ? ಅವರು ಅಲ್ಲಿ ಒಂದು ಏನಾಯ್ತು ಈಗ? ಒಂದು ಲೆಕ್ಕ ಸಿಕ್ತಿಲ್ವ ನಿನಗೆ? ಲೆಕ್ಕ ಸಿಕ್ತು, ಒಬ್ರು ಸಿಕ್ಲಿಲ್ಲ. ಲೆಕ್ಕ ಮಾಡ್ಲಿಕ್ಕೆ ಬರುವುದಿಲ್ವಾ? ಪೀಠದ ಲೆಕ್ಕ ಸಿಕ್ತು. ಲೆಕ್ಕಾಚಾರ ಮಾಡುವಾಗ ಸರಿಯಾಗಿ ಲೆಕ್ಕಾಚಾರ ಮಾಡ್ತಿ. ಇದೊಂದು ಕಡಿಮೆ ಆಯ್ತು, ಕಡಿಮೆ ಆದದ್ದೆಲ್ಲ ಹೇಳ್ತೀರಿ, ಹೆಚ್ಚಾದಾಗ ಹೇಳುವುದಿಲ್ಲ. ಅಲ್ಲಿ ಒಬ್ರು ಕಡಿಮೆ ಕಾಣಿಸ್ತಾ ಇದೆ. ಓಹೋ, ಏನು ವಿಶೇಷತೆಯನ್ನು ಕಾಣ್ತಾ ಇದ್ದೇನೆ. ಅಷ್ಟಮಂತ್ರಿಗಳಲ್ಲಿ ಪ್ರಧಾನಮಂತ್ರಿ
ಇಲ್ಲಿ ಕಾಣ ಸಿಗ್ತಾ ಇಲ್ಲ. ಅವನೇ ಸುಬುದ್ಧಿ. ಅವ ಇಲ್ಲಿ ಇರಲೇಬೇಕು, ಉಪಸ್ಥಿತನಾಗಲೇಬೇಕು. ಸರಿಯಂತೆ ಅವನಿಗೆ ಶೀಘ್ರವಾಗಿ ಓಲಗವನ್ನ ಸೇರಬೇಕಂತೆ ಇದು ಬಬ್ರುವಾರನ ಆಜ್ಞೆ ಎಂದು ತಿಳಿಸಿ ಇಲ್ಲಿವರೆಗಾಗಿ ಕರೆತ. ಮಂತ್ರಿಗಳೇ, ನೋಡಿದೆ, ನಡು ರಾತ್ರಿಯ ಸಮಯದಲ್ಲಿ ಓಲಗವನ್ನು ಕೊಟ್ಟವ ನಾನು. ಮಧ್ಯರಾತ್ರಿಯ ಕಾಲದಲ್ಲಿ ವಿಶೇಷವಾದಂತಹ ಓಲಗ, ಡಂಗುರವನ್ನು ಹೊಡೆಸಿದ್ದೇನೆ. ಮಂತ್ರಿ ಸುಬುದ್ಧಿ ಓಲಗಕ್ಕೆ ಬರಬೇಕು ಅನ್ನುವಂತಹ ಅಪ್ಪಣೆ ಆಯ್ತು. ಆಜ್ಞೆಯು ಕೊಟ್ಟವ ಹೌದು. ಕಾರಣ ಅರ್ಥ ಆಗಲಿಲ್ಲ ಪ್ರಭು. ಕಾರಣ ಮತ್ತೇನಲ್ಲ, ಈಗ ತಾನೇ ನಮ್ಮಲ್ಲಿಯೇ ಇರುವಂತಹ ಪ್ರಜೆಗಳ ಕುರಿತಾಗಿ ನಾನು ಆಲೋಚಿಸಿದವ. ನಾನು ಸಜ್ಜೆಯಲ್ಲಿದ್ದಂತಹ ಸಂದರ್ಭ ಒಮ್ಮಿಂದೊಮ್ಮೆಲೆ ದ್ವಾರಪಾಲಕ ಬಂದ. ಭಯಭೀತನಾಗಿದ್ದೇನೆ ಎಂದ. ಏನು ವಿಚಾರ ಅಂತ ಕೇಳಿದಾಗ ಅವ ಅಳಲನ್ನ ತೋಡಿಕೊಳ್ಳುವುದಕ್ಕೂ ಮುಂದಾದ. ನಮ್ಮಲ್ಲಿಯವರೆಗಾಗಿ ವೈರಿಗಳು ಬಂದಿದ್ದಾರೆ, ಅರಿಗಳ ಆಕ್ರಮಣವಾಗ್ತದೆ, ಸಿದ್ಧತೆಗಳಲ್ಲವರಿದ್ದಾರೆ ಅಂತ ಹೇಳಿದ. ಯಾಕೆ ಏನು ಅಂತ ಕೇಳಿದಾಗ ಅವ ಹೇಳಿದಂತಹ ಮಾತು ವಿಶೇಷವಾಗಿರುವಂತಹ ಶೃಂಗರಿಸಲ್ಪಟ್ಟಂತಹ ಕುದುರೆಯೊಂದು ಬಂದಿದೆ ಎಂಬುದಾಗಿ. ಈಗ ನಿನ್ನನ್ನ ಕರೆದೆ ಕಾರಣ ಬೇಕು. ಏನಾಗಬೇಕು? ನಮ್ಮಲ್ಲಿವರೆಗಾಗಿ ಬಂದಿರುವಂತಹ ವಿಶೇಷ ತುರಗ. ಆ ತುರಗ ಯಾರದ್ದು ಹೇಳುವುದನ್ನು ನೀವು ತಿಳಿದು ಬರಬೇಕು. ಯಾರ ವಾಜಿ ನೋಡಿರಯ್ಯ ವೀರ ಮಂತ್ರೀಶ. ಈ ಸಭೆಯಲ್ಲಿ ಏನಾಗಬೇಕು, ಏನಾಗಬಾರದು ಎಲ್ಲ ವಿಚಾರವನ್ನ ಸರಿಯಾಗಿ ಅರಿತು ಮುಂದಡಿಯನ್ನು ಇಡುವುದಕ್ಕೆ ನಿರ್ದೇಶನವನ್ನು ಈಯುವವರು ನೀವು. ಈಗಲೂ ಹಾಗೆ ಆ ಕುದುರೆ ಎಲ್ಲಿಂದ ಬಂತು, ಯಾರದ್ದು ಅಷ್ಟೇ ಅಲ್ಲ, ಒಮ್ಮಿಂದೊಮ್ಮೆಲೆ ಅಲ್ಲಿಯ ವೈರಿಯ ಸೇನೆಯನ್ನು ನೋಡಿ ನೀವು ಹೆದರಬೇಕಾದಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಗಾಬರಿಯಾಗಬೇಡಿ. ಅಷ್ಟೇ ಅಲ್ಲ, ನೀವು ಒಬ್ಬರೇ ಹೋಗುವುದಾ? ಅಲ್ವೇ ಅಲ್ಲ, ಮಲ್ಲಪಾಟ ಬೇಕಾಗಿ ನಿಮ್ಮ ಹೆದರಿಕೆಯನ್ನು ದೂರೀಕರಿಸುವ ಸಲುವಾಗಿ ನಮ್ಮಲ್ಲಿರುವಂತಹ ಮಲ್ಲಭಟರನ್ನು ನಿಮ್ಮ ಜೊತೆ ಹೋಗುವಂತೆ ನಾನು ಆಜ್ಞೆಯನ್ನು ಕೊಡ್ತೇನೆ. ಸೇನಾಧಿಪತಿಗಳನ್ನು ಕೂಡಿಕೊಳ್ಳಿ, ಜಗಜಟ್ಟಿಗಳನ್ನು ಕೂಡಿಕೊಳ್ಳಿ, ಅವರನ್ನ ಕೂಡಿಕೊಂಡು ಹೋಗಿ ಆ ಅಶ್ವ ಯಾರದ್ದು ಹೇಳುವುದನ್ನು ವಿಚಾರಿಸಬೇಕು. ಅಷ್ಟೇ ಅಲ್ಲ, ಅಶ್ವದ ಹಣೆಯಲ್ಲಿ ಬಿಗಿಯಲ್ಪಟ್ಟಂತಹ ಲೇಖನ ಇದೆಯಂತೆ, ಲೇಖನವನ್ನು ತರಬೇಕು. ಹೋಗಿ ಬನ್ನಿ ಮಂತ್ರಿಗಳೇ. ಸೇನೆ ಬಂದಿದೆ, ವಿಶೇಷವಾದ ಲಕ್ಷಣಗಳನ್ನು ಉಳ್ಳಂತಹ ಒಂದು ಹಯವೂ ಬಂದಿದೆ. ಅದರ ಲೇಖನ, ಅದರ ಹಣೆಯಲ್ಲಿದ್ದಂತಹ ಲೇಖನವನ್ನ ಇಲ್ಲಿಯವರೆಗೆ ತಂದಿದ್ದೇವೆ. ಭಟರನ್ನ ಒಡಗೂಡಿ ಆ ಹಯವನ್ನು ನಮ್ಮ ಅರಮನೆಯವರಿಗಾಗಿ ಕರೆ ತಂದಿದ್ದೇವೆ. ಸರಿ,
ಇದು ಈ ಲೇಖನವನ್ನು ನಿಮಗೆ ನೀಡ್ತಾ ಇದ್ದೇನೆ. ನಾನು ಪಡೆಯುವುದು ಹೌದು, ಆದರೆ ಪದ್ಧತಿಯನ್ನು ಮೀರುವ ಹಾಗಿಲ್ಲ. ಲೇಖನವನ್ನ ತಂದವರು ನೀವು, ಅಷ್ಟೇ ಅಲ್ಲ ನಮ್ಮ ಸಭೆಯಲ್ಲಿ ಅಗ್ರ ಸ್ಥಾನದಲ್ಲಿದ್ದವರು ನೀವು. ಹಾಗಾಗಿ ನೀವೇ ಲೇಖನವನ್ನು ಓದಬೇಕೆಂಬುದು ನನ್ನ ಆಸೆ. ಆಗಲಿ ಸ್ವಾಮಿ. ಸೋಮವಂಶಜ ಸಾಧು ಗುಣಧೀರ ಯಮಜಾತ ಭೀಮಪದಾಮಿದನು ಭೂಮಿಗೆ ಅಧಿಕವಾದ ಹಠಮೂರು ಲೋಕಗಳು ಭೂಮಿ ಬಲರೊಳ್ ಶ್ರೇಷ್ಠನು ಪ್ರಭು, ಸ್ವಸ್ತಿ ಶ್ರೀ ಎನ್ನುವುದಾಗಿ ಲೇಖನ ಆರಂಭವಾಗಿದೆ. ಶುಭದ ಸಂಕೇತ. ಈ ಲೇಖನವನ್ನ ಬರೆಸಿದವರು ಯಾರು ಅಂತ ನೋಡಿದ್ರೆ ಯಾರು? ಸೋಮವಂಶಜರಾದಂತಹ ಹಸ್ತಿನಾವತಿಯ ಅಧಿಕಾರಿ ಯುಧಿಷ್ಠಿರ. ಲೋಕದಲ್ಲಿ ಬಲಾನ್ವಿತ ಎನ್ನುವುದಾಗಿ ಖ್ಯಾತಿಯನ್ನ ಹೊಂದಿದವನು. ಅಷ್ಟೇ ಅಲ್ಲ, ಲೋಕದಲ್ಲಿ ಶ್ರೇಷ್ಠ ಎನ್ನುವಂತಹ ನೆಗಳತಿಗೆ ಪಾತ್ರನಾದವರಂತೆ. ಅಂತಹ ಯುಧಿಷ್ಠಿರ ಹಯಮೇಧವನ್ನ ಮಾಡುವುದಕ್ಕೆ ಮುಂದಾಗಿದ್ದಾನೆ. ಅಲ್ಲಿ ಪೂಜಿಸಲ್ಪಟ್ಟಂತಹ ಹಯ ಇದು. ಹಾಗಾದ್ರೆ ಹಯಮೇಧವನ್ನ ಮಾಡುವುದಕ್ಕೆ ಕಾರಣ ಏನು? ಏನು? ಬಂಧು ಹತ್ಯಾ ದೋಷದ ನಿವಾರಣಾರ್ಥವಾಗಿ ಈ ಸಂಕಲ್ಪವನ್ನ ಮಾಡಿದ್ದಾನೆ. ಹಾಗಿದ್ರೆ ಇದು ಅಶ್ವಮೇಧ. ಹಸ್ತಿನಾಪುರಪತಿ ಅಜ ವಿಷ್ಣು ಹರ ಪ್ರೀತಿ ಸ್ವಸ್ಥದಿಂದಲಿ ಪಡೆದು ವಿಸ್ತರದಲ್ಲಿ ರಚಿಸಿದ ಯಜ್ಞಯವಿದು ಶಕ್ತಿಗಾರರು ಕಟ್ಟುವುದು. ಪ್ರಭು, ಮಂತ್ರಿಗಳೇ, ಇದು ಹಸ್ತಿನಾವತಿಯ ಅಶ್ವ. ಅಶ್ವಮೇಧ ಯಾಗಕ್ಕಾಗಿ ಪೂಜಿಸಲ್ಪಟ್ಟಂತಹ ಅಶ್ವ ಇದು. ಈ ಅಶ್ವ ಯಾವೆಲ್ಲ ನಾಡಿನಲ್ಲಿ ಸಂಚರಿಸುತ್ತದೆಯೋ ಆ ನಾಡಿನ ಅರಸರಾದವರು ಬಲವಂತರಾದರೆ ಅದನ್ನು ಕಟ್ಟಿ ಕಾದಬೇಕು. ಬಲವಂತರಲ್ಲದೆ ಹೋದ್ರೆ ಕಪ್ಪ ಕಾಣಿಕೆಗಳನ್ನ ಇತ್ತು ಶರಣಾಗಬೇಕು. ಅಂತ ಶರಣಾದವರನ್ನು ಅವರು ಪೊರೆಯುತ್ತಾರೆ ಎನ್ನುವುದಾಗಿ ಲೇಖನದಲ್ಲಿ ಬರೆದಿದ್ದಾರೆ. ಅಂದರೆ ಇದರ ಅರ್ಥ ನಾವು ಬಲಾನ್ವಿತರಹುದು ಅಂತಾದ್ರೆ ಕಟ್ಟಬೇಕು ಅದನ್ನ, ಇಲ್ಲದಿದ್ರೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟವರಿಗೆ ಶರಣಾಗಬೇಕು. ವಿಚಿತ್ರವಾಗಿತ್ತು ಎಂದನು ವಿಚಿತ್ರ ಒಲೆಯ ನೋಡಿ ವಿಚಿತ್ರ ಒಲೆಯ ನೋಡಿ ವಿಚಿತ್ರ ಆಗಿತ್ತು ಎಂದನ ಹಸ್ತಿನಾಪುರಪತಿ ಯಮಗೆ ಒಡೆಯನಲ್ಲ ಹಸ್ತಿನಾಪುರಪತಿ ಯಮಗೆ ಒಡೆಯನಲ್ಲ ಹಸ್ತಿನಾಪುರಪತಿ ಯಮಗೆ ಒಡೆಯನಲ್ಲ ಶಿವನಂತೆ ಸ್ವಸ್ಥಿರಾಯರು ಪಾಂಡವರು ಶಿವನಂತೆ ಪಾಂಡವರು ಶಿವನಂತೆ ಹಸ್ತಿನಾಪುರಪತಿ ಯಮಗೆ ಒಡೆಯನಲ್ಲ ಸ್ವಸ್ಥಿರವೇನು ಪಾಂಡವ
ಅಮಾತ್ಯ ಪ್ರಭು. ಹೇಳಿದಂತಹ ಮಾತನ್ನ ಕೇಳಿ ಹಾ. ಒಮ್ಮಿನೊಮ್ಮೆಲೆ ಆಶ್ಚರ್ಯಕ್ಕೆ ಒಳಗಾದೆ. ಅನುಮಾನವೇ ಇಲ್ಲ. ಹಾ. ಮಣಿಪುರದವರೆಗಾಗಿ ಇಲ್ಲಿಯವರೆಗೆ ಅರಿಗಳ ಆಕ್ರಮಣ ಆಗಲಿಲ್ಲ. ಆಗ್ಲಿಲ್ಲ. ನಾವಾಗಿಯೇ ಹೋದವರು ಅಲ್ಲ. ಇಂದು ಹಾಗಲ್ಲ. ನೋಡಿದೇನೋ, ಒಮ್ಮಿನೊಮ್ಮೆಲೆ ಸಹಸ್ರ ಸಂಖ್ಯೆಯಲ್ಲಿ ಸೇನಾಧಿಪತಿಗಳು ಬರ್ತಾರೆ, ಹೌದು. ಅರಿಗಳು ಬರ್ತಾರೆ. ಅಷ್ಟೇ ಅಲ್ಲ, ನಮ್ಮ ಎದುರಿನಲ್ಲಿ ಹಗೆಯನ್ನ ಸಾಧಿಸುವುದಕ್ಕೆ ಮುಂದಾಗ್ತಾರೆ. ಹಾ. ಈಗ ನಾ ತಿಳಿಯುವುದು ಹೀಗೆ. ಹೇಗೆ? ನೀ ಹೇಳಿದೆಯಲ್ಲ, ಈ ಅಶ್ವಮೇಧವನ್ನು ಮಾಡ್ತಾ ಇದ್ದವ ಧರ್ಮರಾಯ. ಹಾಗಿದ್ರೆ ಇದು ಧರ್ಮರಾಯನ ಸಂಕಲ್ಪ. ಹೌದು. ಈಗ ಈ ಸಂಕಲ್ಪ ಇಲ್ಲದೆ ಹೋಗಿದ್ರೆ ಬಹುಶಃ ಇಲ್ಲಿ ಬರುವಂತ ಸಮಯವೇ ಆಗ್ತಿರ್ಲಿಲ್ವೇನು. ಆದರೂ ಸಹಿತ ಧರ್ಮರಾಯನ ಸಂಕಲ್ಪದಂತೆ ಅಶ್ವಮೇಧ ಆಗಬೇಕು. ಬೆಂಗಾವಲಿಗಾಗಿ ಪಾರ್ಥ ಬಂದಿದ್ದಾನೆ. ಹೌದು. ಹ, ನಿಜಕ್ಕೂ ಆಶ್ಚರ್ಯ ಉಂಟು ಮಾಡುವುದು ಅದೇ. ಏನು? ಇಲ್ಲಿಯವರೆಗಾಗಿ ಬಬ್ರುವಾಹನ ಏನು ಎಷ್ಟು ಹೇಳುವುದನ್ನ ತೋರ್ಪಡಿಸುವುದಕ್ಕೆ ಸರಿಯಾದಂತಹ ಅವಕಾಶ ನಮ್ಮ ಪಾಲಿಗಾಗಿರ್ಲಿಲ್ಲ. ಈಗ ನೋಡಿದ್ಯಾ, ಸರಿಯಾದಂತಹ ಸಮಯ ಬಂದಿದೆ. ಅಷ್ಟೇ ಅಲ್ಲ, ನಮ್ಮವರಿಂದ ಹೀಯಾಳಿಸಿದವರು, ಬೈದು ಭಂಗಿಸಿದವರು ಆ ಪಾಂಡವರು ಅಥವಾ ಮಧ್ಯಮ ಪಾಂಡವಿ ಪಾರ್ಥ, ಅವನೇ ಹಾಗೆ ಮಾಡಿದ್ದಾನೆ ಅಂತಾದ್ರೆ ನಮ್ಮವರನ್ನ ರಕ್ಷಿಸುವಂತಹ ನನ್ನ ಮೇಲೆ ಹೊಣೆಗಾರಿಕೆ ಇದ್ದ ಕಾರಣದಿಂದಲಾಗಿ ನಮ್ಮವರನ್ನು, ಮಣಿಪುರವನ್ನು ಕಾಪಾಡಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ. ಹಾಗೆಯೇ ಆಲೋಚನೆ ಮಾಡಿದ್ರೆ ಬಂದಂತಹ ಪಾಂಡವರನ್ನ ತಡೆಯುವಂತಹ ಸಾಮರ್ಥ್ಯ ನಮ್ಮ ಪಾಲಿಗಿಲ್ಲ ಎಂದು ಅವರು ತಿಳಿದಿರಬಹುದು. ಹಾಗೆ ತಿಳಿತಾರೆ ಅಂತಾದ್ರೆ ನಾ ಕೇಳುವುದು ಒಂದೇ, ಪಾಂಡವರು ಮನುಷ್ಯರಲ್ವಾ? ಮನುಷ್ಯರೇ ತಾನೇ. ಹೌದು. ನಮ್ಮಲ್ಲಿಯೂ ಪರಾಕ್ರಮವಿದೆ, ಅವರಲ್ಲಿಯೂ ಪರಾಕ್ರಮವಿದೆ. ಇಲ್ಲಿ ನಮ್ಮ ಪರಾಕ್ರಮವೆಷ್ಟು, ಅವರ ಪರಾಕ್ರಮವೆಷ್ಟು, ಅದನ್ನ ನಾವು ತಿಳಿಯಲೇಬೇಕು. ಬಂದದ್ದೇನು ಸಾಕ್ಷಾತ್ ಪರಮೇಶ್ವರ ಅಲ್ಲವಲ್ಲ? ಅಲ್ಲ. ಸದಾ ಕಾಲವು ನಾವು ಅವರನ್ನು ಆರಾಧಿಸ್ತೇವೆ. ನಾವೇನ್ ದೇವರು ಬಿಟ್ಟವರಲ್ಲ. ಇಲ್ಲಿಯೂ ನೋಡಿದ್ಯಾ, ಪಾಂಡವರು ಈ ರೀತಿಯಾಗಿ ಅಶ್ವಮೇಧವನ್ನು ಗೈತಾ ಇದ್ದಾರೆ ಅಂತಾದ್ರೆ ಕೃಷ್ಣನ ಸಂಪೂರ್ಣ ಸಹಕಾರ ಅವರ ಪಾಲಿಗಿದೆ. ಭಾವನೂ ಹೌದು, ದೇವನೂ ಹೌದು. ಹೌದು. ಕೃಷ್ಣನ ಶ್ರೀರಕ್ಷೆ ಇರುವಂತಹ ಭರವಸೆಯಿಂದಲೇ ಅವರು ಈ ಕಾರ್ಯಕ್ಕೆ ಮುಂದಾದದ್ದು. ನಾವೇನ್ ತಿಳಿದೇ ಹೋದಂತ ಸತ್ಯವ ನಾವು ಕೇಳಿ ತಿಳಿದಿದ್ದೇವೆ. ಪಾಂಡವರು ಯಾರು, ಪಾಂಡವರಿಗೆ ಕೃಷ್ಣ ಏನು, ಯಾವ ರೀತಿ ಮಾತನ್ನ ಕೊಟ್ಟಿದ್ದಾನೆ, ಇದನ್ನೆಲ್ಲ ಸರಿಯಾಗಿಯೇ ನಾವು ತಿಳಿದವರು. ಕೃಷ್ಣ ರಕ್ಷಿಸ್ತಾನೆ ಪಾಂಡವರನ್ನ ಅನುಕ್ಷಣವೂ ಅನುವರತವು. ಹಾಗಿದ್ರೆ ನಾವು ಕೃಷ್ಣನ ವಿರೋಧಿಗಳ? ಅಲ್ಲವೇ ಅಲ್ಲ. ದೇವರು ಬಿಟ್ಟವರ ನಾವು? ಅಲ್ಲವೇ ಅಲ್ಲ. ನಾಸ್ತಿಕರ ನಾವು? ಅಲ್ವಲ್ಲ. ಅಲ್ಲ. ನಮ್ಮಲ್ಲಿಯೂ ಧರ್ಮ ಅನ್ನುವಂಥದ್ದಿದೆ. ದೇವರನ್ನ ನಂಬಿಯೇ ಮುಂದೆ ಹೆಜ್ಜೆಯನ್ನು ಇಡುವವರು ನಾವು. ಈಗಲೂ ಹಾಗೆ ಕೃಷ್ಣ ಬರೇ ಪಾಂಡವ ಪಕ್ಷಪಾತಿಯಾಗಿ ಬರ್ತಾನೋ ಅಥವಾ ಧರ್ಮದ ಪಕ್ಷಪಾತಿಯಾಗಿ ಬರ್ತಾನೋ, ಇದನ್ನು ನೋಡಲೇಬೇಕು, ತಿಳಿಯಲೇಬೇಕು. ಈಗಾಗಲೇ ನಮ್ಮ ಮಣಿಪುರದತ್ತ ಅವರು ಬಂದಿದ್ದಾರೆ ಅಂತಾದ್ರೆ ಸುಮ್ಮನೆ ಹಿಂತಿರುಗಿಸಿ ಕಳುಹಿಸುವುದಲ್ವೇ ಅಲ್ಲ, ಕಪ್ಪವನ್ನು ಕೊಡುವುದಲ್ಲ. ವೀರಾಕ್ಷಾತ್ರಿಯನಾಗಿ ಕ್ಷಾತ್ರಿಯ ಗುಣಗಳನ್ನ ನನ್ನಲ್ಲಿ ಇದ್ದ ಕಾರಣಕ್ಕಾಗಿ ಸುಮ್ಮನೆ ಬಿಡುವುದಿಲ್ಲ. ಆ ಕುದುರೆಯನ್ನ ರಣಕಹಳೆ ಅನ್ನುವಂಥದ್ದು ಮೊಳಗುವಂತಹ ಸರಿಯಾದಂತಹ ಸಮಯ ಇಂದು. ಮಂತ್ರಿ ಶೇಖರ, ಇನ್ನು ಆಲೋಚನೆ ಮಾಡುವುದಲ್ವೇ ಅಲ್ಲ, ಕುದುರೆಯನ್ನ ಕಟ್ಟಬೇಕು, ಕಾವಲಿಗಟ್ಟಬೇಕು. ಹಾಗೆಯೇ ಪ್ರತಿಯೊಬ್ಬರು ದುರಕ್ಕೆ ಸಿದ್ಧರಾಗಬೇಕೆಂಬಂತಹ ಗಂಟೆಯನ್ನ ಮೊಳಗಿಸಬೇಕು. ಅಷ್ಟೇ ಯಾಕೆ, ಪ್ರತಿಯೊಬ್ಬರು ಯುದ್ಧದಲ್ಲಿ ಭಾಗವಹಿಸತಕ್ಕದ್ದು ಇದು ಬಬ್ರುವಾಹನನ ಆಜ್ಞೆ ಅಂತ ಹೇಳಬೇಕು. ಆಗಲಿ. ಅಷ್ಟೇ ಅಲ್ಲ, ಅಲ್ಲಿಗೆ ಮುಗೀತದ? ಕೆಲವರಿಗೆ ವಯಸ್ಸಾಗಿರ್ತದೆ, ಇನ್ನು ಕೆಲವರಿಗೆ ಪ್ರಾಯ ಆಗಿರುವುದಿಲ್ಲ, ಚಿಕ್ಕ ಮಕ್ಕಳಿರ್ತಾರೆ. ಅವರೆಲ್ಲ ಯುದ್ಧಕ್ಕೆ ಬರಬೇಕಾ? ಹೆಂಗಸರು ಬರಬೇಕು? ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೂ ಸಹಿತ ಕೆಲವರು ನಮ್ಮ ನಾಡಿನ ಸೇವೆ, ನಮ್ಮ ನಾಡಿನ ಉಳಿವನ್ನು ನಾವು ಕಾಪಾಡಿಕೊಳ್ಳಬೇಕೆಂದು ಬರುವವರು ಇರ್ತಾರೆ. ಅವರಿಗೆಲ್ಲ ಹೇಳಿಬಿಡು, ಇವರೆಲ್ಲ ಪಾಲ್ಗೊಳ್ಳಬೇಕಾದಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಆದರೆ ಪ್ರತಿಯೊಬ್ಬ ಗಂಡು ಜೀವಿಗಳು ಯುದ್ಧಕ್ಕೆ ಬರಬೇಕು, ಯುದ್ಧವನ್ನ ಮಾಡಬೇಕು. ಹಾಗೆ ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಅಂತಾದ್ರೆ ಅವರ ಪಾಲಿಗೆ ಶಿಕ್ಷೆ.
ಅದು ಕಟ್ಟಿಟ್ಟ ಬುದ್ಧಿ, ಪುರಕ್ಕೆ ಮತ್ತೆ ಪ್ರವೇಶವಿಲ್ಲ. ಈ ವಿಚಾರವನ್ನ ಸಮಸ್ತ ಮಣಿಪುರ ತಿಳಿಯಬೇಕು. ಡಂಗುರವನಾಡು ದೇವಿ ಚಿತ್ರಾಂಗದೆಯ ದೂತಿಯು ಕೋವಿದಶ್ವವ ತಡೆದ ಪಾರ್ಥಿಯ ಟಿವಿಯನ್ನು ನೋಡುತ್ತ ಏನಾಶ್ಚರ್ಯವಿದು. ಅದಲ್ಲದೆ ಹೋದ್ರೆ ಒಂದಡಿಯಲ್ಲಿ ಸಂತೋಷದ ವಾರ್ತೆಯನ್ನ ಕೇಳಿ ಇಲ್ಲಿವರೆಗಾಗಿ ಬಂದವಳು ನಾನು. ಆದ್ರೆ ಮಾಡಿದ್ದೇನು? ಬಂದಿರುವಂತ ದುರ್ಗವನ್ನ ಬಬ್ರುವಾಹನರು ಬಂಧಿಸಿದ್ರಲ್ಲ, ಪ್ರಕರಣ ಹೀಗೆ ಉಳಿದೀತ? ಇಲ್ಲವೇ ಇಲ್ಲ. ಈ ವಿಚಾರವನ್ನು ಅಮ್ಮನಲ್ಲಿ ಹೇಳಲೇಬೇಕು. ಹರುಷದಿಂದಲೇ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ ಸಖಿ. ಯಾವಾಗಲೂ ಸಂತೋಷದಿಂದ ಸಡಗರದಿಂದ ಬರುವಂತಹ ನೀನು ಇವತ್ತು ಆತಂಕವನ್ನು ಹೊತ್ತು ಬಂದಿದ್ದೀಯಲ್ಲ, ಹೌದಮ್ಮ. ಏನಾಯ್ತಮ್ಮ? ಅಮ್ಮ, ವಿಶೇಷವಾಗಿರುವಂತ ವಾರ್ತೆ. ಹೌದಾ? ಆತಂಕವೂ ಉಂಟು. ಹೌದು. ಮಾತೆಯ ಪ್ರೀತಿಯಿಂದ ಲಾಲಿಸುವ ಲಾಲಿಸುವ ಪ್ರೀತಿಯಿಂದ ಲಾಲಿಸುವ ಉದಳೇಶ ಇಂದು ಕುಲ ಜಾತರು ಧರ್ಮಾನುಜರಂತೆ ಉದಳೇಶ ಇಂದು ಕುಲ ಜಾತರು ಧರ್ಮಾನುಜರಂತೆ ಮಾತೆಯನ್ನ ಭಿನ್ನ ಭವ ಪ್ರೀತಿಯಿಂದ ಲಾಲಿಸುವ ಭೂತಳೇಶ ಇಂದು ಕುಲ ಜಾತರು ಧರ್ಮಾನುಜರಂತೆ ಸಖಿ, ನಾನಾಡುವಂತ ಮಾತನ್ನ ಲಾಲಿಸಬೇಕು, ಹಾ ಜೊತೆಯಲ್ಲಿ ಪಾಲಿಸಬೇಕಮ್ಮ. ಆಗಲಿ ಅಮ್ಮ. ನಮ್ಮೆಲ್ಲರನ್ನ ರಕ್ಷಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಅದು ಮತ್ತೆ ಕೇಳಬೇಕಾದ ಅಗತ್ಯವೇ ಇಲ್ಲ. ಯಾವಾಗ್ಲೂ ನಮ್ಮ ಪಾಲಿಗೆ ರಕ್ಷಣೆಯನ್ನ ನೀಡುತ್ತಾ ಬಂದವರು ನೀವು. ಹೌದು ಅಮ್ಮ, ಹಾ. ಆದ್ರೆ ಆತಂಕ ಭರಿತಲಾಗಿ ಓಡಿ ಬರುವುದಕ್ಕೆ ಕಾರಣ ಉಂಟು ತಾಯಿ. ಏನದು? ನಿಮ್ಮೊಡನೆ ಹಾ. ಮಾತನಾಡುವಾಗ ಅಲ್ಲ ವ್ಯವಹರಿಸುವಾಗ ಹಾ. ನಗುತ್ತಾ ಅಲ್ಲ ಸಂತೋಷ ಭರಿತಲಾಗಿ ವ್ಯವಹರಿಸುವಳು ಅಲ್ವಾ? ವಿಷಯಕ್ಕೆ ಸಂಬಂಧಪಟ್ಟು ಅವ ರೀತಿ ಇರ್ತದೆ. ಆದ್ರೆ ಇವತ್ತು ಹಾಗಲ್ಲ. ಹಾ. ಆತಂಕದಿಂದ ಇಲ್ಲಿವರೆಗಾಗಿ ಬಂದಿದ್ದೇನೆ. ಹಾ. ಕಾರಣ ಮತ್ತೇನಲ್ಲ, ಏನು? ಧರೆಯಲ್ಲಿ ಸ್ವರ್ಗ ಸಮಾನವಾದದ್ದು ಹಾ. ಯಾವುದು? ಚಂದ್ರವಂಶ ಅಲ್ವಾ? ಹಾ. ಚಂದ್ರವಂಶದಲ್ಲಿ ಈ ಹಿಂದೆ ಕೇಳಿದವರು ನಾವು. ಹಾ. ಭಾರತ ಮಹಾವದಲ್ಲಿ ಹಾ. ಪಾಂಡವರು ಅಂದ್ರೆ ಧರ್ಮಾತ್ಮರು ಅಧರ್ಮಿಗಳಾಗಿರುವಂತ ಕೌರವರನ್ನೆಲ್ಲ ನಾಶ ಮಾಡಿದ್ರು. ಆದ್ರೆ ಕುರುಕ್ಷೇತ್ರದ ವಾರ್ತೆ, ಹೌದು, ಮಹಾಭಾರತ ಯುದ್ಧ, ಆ ಯುದ್ಧದ ವಾರ್ತೆಯನ್ನ ಆಗಾಗ ನಾವು ಕೇಳ್ತಾ ಇದ್ದವರು. ಹೌದಮ್ಮ. ಏನಾಯ್ತು? ಆದ್ರೆ ಇವತ್ತು ಹೇಳುವುದಕ್ಕೆ ಕಾರಣ ಉಂಟು ತಾಯಿ. ಹಾ. ಮತ್ತೇನಲ್ಲ, ಹಾ. ಬಂಧುಗಳನ್ನ ಕೊಂದಿದ್ದೇವೆ ಎನ್ನುವ ಕಾರಣಕ್ಕಾಗಿ ಹಾ. ಬಂಧುತ್ವವನ್ನ ಅಲ್ಲ, ಆ ಬಂಧುಗಳನ್ನ ಕೊಂದಿರುವಂತ ಪಾಪವನ್ನ ಪರಿಹರಿಸಿಕೊಳ್ಳುವುದಕ್ಕಾಗಿ ಪಾಂಡವರು ಕೌರವರನ್ನೆಲ್ಲ ಕೊಂದು ಹಾ. ಹಸ್ತಿನಾವತಿಯ ಸಿಂಹಾಸನವನ್ನ ಏರಿದ್ದಾರೆ. ಹೌದೌದು. ಧರ್ಮರಾಜನೇ ರಾಜನಾಗಿದ್ದಾನೆ. ಅಂದ್ರೆ ಈಗ ಬಂಧುಗಳನ್ನ ಹತ್ಯೆ ಮಾಡಿದ್ದಾರೆ. ಆ ಬಂಧು ಹತ್ಯಾ ದೋಷದ ಪರಿಹಾರಕ್ಕಾಗಿ ಏನ್ ಮಾಡಿದ್ದಾರೆ? ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದಾರಂತೆ. ಯಾಗವ? ಯಾಗವಂತೆ. ಓಹೋ. ಯಾಗವ ರಚಿಸಿ ಕಪ್ಪ ಕಾಂಗಿ ಹಯವನುಂಡು ತಾಯಾಗವ ರಚಿಸಿ ಕಪ್ಪ ಕಾಗಿ ಹಯವ ಕೊಂಡು ಕಪ್ಪ ಕಾಗಿ ಹಯವ ಕೊಂಡು ಪಾರ್ಥ ಸಾಗಿ ಬಂದು ನಮ್ಮ ಮೇಲೆ ಸುಳ್ಳಲ್ಲ
ಅಶ್ವಮೇಧ ಯಾಗ ಅಂತ ಹೇಳಿದ್ರೆ ಹಾ ಕೇವಲ ಸೈನಿಕರು ಹೋಗುವುದಲ್ವಲ್ಲ, ಅಲ್ಲವೇ ಅಲ್ಲ. ಸಾಲಂಕೃತವಾಗಿರುವಂತ ಕುದುರೆಯನ್ನ ಬಿಡ್ತಾರೆ. ಹಾ. ಕುದುರೆಯ ಬೆಂಗಾವಲಿಗಾಗಿ ಸೇನೆ ಬರ್ತದೆ, ಸೇನೆಯ ಬೆಂಗಾವಲಿಗಾಗಿ ಸೇನಾ ನಾಯಕ ಬರ್ತಾನೆ. ಆ ಯಾಗದ ನಿಯಮವೇ ಹಾಗೆ ಅಲ್ವಾ? ಕುದುರೆಯನ್ನ ಬಿಡಬೇಕು. ಕುದುರೆ ಎಲ್ಲೆಲ್ಲಿ ಹೋಗ್ತದೆಯೋ, ಯಾವ್ಯಾವ ರಾಜ್ಯದಲ್ಲಿ ಹೋಗ್ತದೆಯೋ ಆ. ಆ ರಾಜರೊಡನೆ ಯುದ್ಧವನ್ನ ಮಾಡಬೇಕು. ಯುದ್ಧ ಮಾಡೋದಿಲ್ಲ ಅಂತ ಆದ್ರೆ ಅವರು ಕಪ್ಪಗಾಣಿಕೆಯನ್ನು ಒಪ್ಪಿಸಬೇಕು. ಅಲ್ವಾ? ಅದು ವೀರರಾದವರು ಮಾತ್ರ ಮಾಡಬೇಕಾಂತಹದ್ದು. ಯಾಕೆ ತುರಗದ ಹಣೆಯ ಮೇಲಿರುವಂತ ಲೇಖನವೇ ಹಾಗಂತೆ. ಹಾ. ಅಲ್ವಾ? ಬಲ ಇದ್ದವರು ಇದನ್ನ ಕಟ್ಟಬೇಕು, ಇಲ್ಲ ಅಂತ ಆದ್ರೆ ಕಪ್ಪಗಾಣಿಕೆ. ಕಾಣಿಕೆಯನ್ನು ಕೊಟ್ಟು ಶರಣಾಗಬೇಕು ಎನ್ನುವುದಾಗಿ ಅಲ್ವಾ? ಹೌದು. ಅಂತೆಯೇ ಆ ತುರಗ ವಿಹರಿಸುತ್ತಾ ಬಂದು ನಿಂತದ್ದು ಮಣಿಪುರಕ್ಕೆ ಅಮ್ಮ. ಮಣಿಪುರಕ್ಕೆ ಬಂದು ನಿಂತಿದೆ ತುರಗ. ಧರ್ಮರಾಜ ಮಾಡುತ್ತಾ ಇರುವಂತಹ ಮೇಧಾಶ್ವ ಇಲ್ಲಿವರೆಗಾಗಿ ಬಂದು ನಿಂತಿದೆ. ಮುಂದೆ ಅಷ್ಟೇ ಅಲ್ಲಮ್ಮ, ಹಾ ತುರಗದೊಂದಿಗೆ ಬಂದಿರುವಂತ ಸೇನೆಯೂ ಇಲ್ಲಿವರೆಗಾಗಿ ಬಂದಿದೆ. ಹಾ ತುರಗದ ಬೆಂಗಾವಲಿಗಾಗಿ ಸೇನೆ ಬರಲೇಬೇಕು. ಆ ಸೇನಾ ನೇತಾರವರು ಬೇಕೇ ಬೇಕಲ್ಲ. ಸೇನೆಗೊಬ್ಬ ನೇತಾರ ಬೇಕು, ಸೇನಾ ನಾಯಕ ಬೇಕೇ ಬೇಕು. ಪಾಂಡವರಲ್ಲಿ 5 ಹೌದು. ಅದರಲ್ಲಿ ಮಧ್ಯಮ ಪಾಂಡವಿ ಎಂದಿರುವಂತ ಹಾ. ಪಾರ್ಥ ಇಲ್ಲಿವರೆಗಾಗಿ ಬಂದದ್ದು. ನಿಮ್ಮ ಯಜಮಾನರು ಮಣಿಪುರಕ್ಕೆ ಬಂದದ್ದು. ಅಮ್ಮ, ನಿಮ್ಮ ಯಜಮಾನರು ಮಣಿಪುರಕ್ಕೆ ಬಂದದ್ದು. ಪಾರ್ಥದೇವರು ಹೌದು, ಮಣಿಪುರಕ್ಕೆ. ಮಿತ್ರ ಕಟಕಿಯ ನುಡಿಯಕ್ಕೆ ಹೇಳುತ್ತ ಮಿತ್ರ ಕಟಕಿಯ ನುಡಿಯಕ್ಕೆ ಹೇಳುತ್ತ ಚಿತ್ತದಲ್ಲಿ ದೋಷವನು ತಾಳಿ ಚಿತ್ತದೊಳು ದೋಷವನು ತಾಳುತ್ತ ಮತ್ತೆ ಚಿತ್ರಾಂಗದೆಯು ಕೇಳ್ದಳು ಅರ್ಜುನನ ಹದನ ಅರ್ಜುನನ ಹದನ ಅರ್ಜುನನ ಹದನ ಅಹುದೇ ಎನ್ನಯ ರಮಣ ರಮಣ ಸಖಿ ಅಹುದೇ 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 ರಮಣ ಬೆಳೆ ಸಖಿ ಅಹುದೇ 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 ರಮಣ ಬೆಳೆ ಸಖಿ ಅಹುದೇ ರಮಣ ಬಹುದೇನೆ ಪಾರ್ಥನೆಂಬ ಕಾಣದೆ ಅಹುದೇನೆ ಪಾರ್ಥನೆಂಬ ಕಾಣದೆ ಸಖಿ ಅಹುದೇನೆ ಪಾರ್ಥನೆಂಬ ಕಾಣದೆ ಬಲುದಿನ ಆಯಿತು ಬಳದಿ ಬೆಂಡಾಗೆ ಅಹುದೇನೆ ಪಾರ್ಥನೆ ಪಾತನ ಕಾಣದೆ ಬಲುದಿನ ಆಯಿತು ಬಳಲಿ ಬೆಂಡಾದೆ ಬಳಲಿ ಬೆಂಡಾದೆನು ಬಳಲಿ ಬೆಂಡಾದೆನು ಅಹುದೇನೆ ಪಾರ್ಥನೆ ಪಾತನ ಕಾಣದೆ ಬಳಲಿ ಬೆಂಡಾದೆನು ಬೇಳೆ ಸಖಿ ಬಹುದಿನವಾಯಿತು ಬಳಲಿ ಬೆಂಡಾದೆ ಬಳಲಿ ಬೆಂಡಾದೆ
ಅಹುದೇ 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 ಎನ್ನಯ ರಮಣ ಪೇಳೆಲೆ ಸಖಿ ಅಹುದೇ 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 ಎನ್ನಯ ರಮಣ ಅಹುದೇನೆ? ಹೌದಮ್ಮ. ಏನಂತೆ? ನನ್ನ ಪಾರ್ಥದೇವರು ಇಲ್ಲಿವರೆಗಾಗಿ ಬಂದದ್ದು ಮಣಿಪುರಕ್ಕೆ ಬಂದವರು. ಹೌದು ಸಖಿ, ಏನಮ್ಮ? ನನ್ನ ಎಲ್ಲ ವಿಷಯವನ್ನು ನೀನು ತಿಳಿದುಕೊಂಡವಳು ಅಲ್ಲವೇನೆ? ಹೌದು. ನಾನು ಹೇಗಿದ್ದವಳು, ಯಾಕಾಗಿ ಈ ರೀತಿಯಾಗಿ ಇದ್ದೇನೆ ನಾನು ಎನ್ನುವುದೆಲ್ಲವನ್ನು ನೀನು ಅರಿತುಕೊಂಡವಳು. ಹೌದಮ್ಮ. ಸಖಿ, ಏನಮ್ಮ? ಹಸಿದ ಹಸುವಿಗೆ ಹಸಿರು ಹುಲ್ಲನ್ನು ಕಂಡಾವಾಗ ಎಷ್ಟು ಸಂತೋಷವಾಗ್ತದೋ ಅಷ್ಟು ಸಂತೋಷವನ್ನು ನಾನು ಅನುಭವಿಸ್ತಾ ಇದ್ದೇನೆ ಸಖಿ. ಅರ್ಥ ಆಯ್ತು ತಾಯಿ. ಹಸಿದವನಿಗೆ ಮೃಷ್ಟಾನ್ನ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ತದೋ ಅಷ್ಟು ಸಂತೋಷ ಆಗ್ತಾ ಇದೆ ಸಖಿ. ಮಳೆಯ ಬರದ ನಿರೀಕ್ಷೆಯಲ್ಲಿರುವ ಜಾತಕ ಪಕ್ಷಿಗೆ ಮಳೆ ಬಂದ್ರೆ ಎಷ್ಟು ಸಂತೋಷ ಆಗ್ತದೋ ಅಷ್ಟು ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ಹೌದಾ? ಸಂತೋಷದ ಆಧಿಕ್ಯದಲ್ಲಿ ಮಾತು ಮೌನವಾಗುತ್ತಾ ಇದೆ. ಯಾವ ರೀತಿ ಮಾತಾಡಬೇಕು ಎನ್ನುವುದೇ ಹೊಳೆಯುತ್ತಾ ಇಲ್ಲ. ಯಾಕಮ್ಮ? ನನ್ನ ಪಾರ್ಥದೇವರು ಅಂದು ನನ್ನ ಮದುವೆಯ ಸಂದರ್ಭದಲ್ಲಿ ಅವರನ್ನ ನೋಡಿದ ಮೇಲೆ, ಆಮೇಲೆ ಮಣಿಪುರದಿಂದ ಬೀಳ್ಕೊಂಡು ಹೋದ ಮೇಲೆ ಇದುವರೆಗೂ ನನ್ನ ಪಾರ್ಥದೇವರನ್ನ ನಾನು ನೋಡಿದ್ದಿಲ್ಲ. ಇಂದಿನವರೆಗೂ ಪಾರ್ಥದೇವರನ್ನ ನನ್ನ ಹೃದಯದಲ್ಲೇ ಇಟ್ಟು ನಾನು ಆರಾಧಿಸ್ತಾ ಇದ್ದವಳು. ಯಾವಾಗ ಈ ಚರ್ಮ ಚಕ್ಷುವಿನಿಂದ ನನ್ನ ಪಾರ್ಥದೇವರನ್ನ ನೋಡ್ತೇನೆ ಅನ್ನುವಂಥ ಅತಿಯಾಗಿರುವಂಥ ಆಸೆಯಿಂದಿದ್ದವಳು ಇವತ್ತು ಆ ಪಾರ್ಥದೇವರು ಇಲ್ಲಿವರೆಗಾಗಿ ಬಂದಿದ್ದಾರೆ ಎನ್ನುವಂತಹ ವಿಷಯವನ್ನು ಹೇಳ್ತಾ ಇದ್ದೀಯಲ್ಲ. ಹೌದಮ್ಮ. ಅದೆಷ್ಟು ಸಂತೋಷವಾಗುತ್ತಾ ಇದೆ. ಇಂತಹ ಸಂತೋಷದ ವಾರ್ತೆಯನ್ನ ನೀನು ನನಗಾಗಿ ಹೇಳ್ತಾ ಇದ್ದೀಯಲ್ಲ. ಖಂಡಿತ. ಇಂತಹ ಸಂತೋಷದ ವಾರ್ತೆಯನ್ನ ಹೇಳುತ್ತಿರುವಂತಹ ನಿನ್ನ ಬಾಯಿಗೆ ಕಲ್ಲು ಹಾಕಬೇಕು. ಎಂತದಮ್ಮ ಸಂತೋಷದ ವಾರ್ತೆ ಎನ್ನುವುದಾಗಿ ಹೇಳ್ತಾ ಇದ್ದೀರಿ? ಕಲ್ಲನ್ನು ಹಾಕುವುದ ನನ್ನ ಬಾಯಿಗೆ? ಯಾರು ಹೇಳಿದ್ರ ಹಾಗೆ? ನೀವೇ ಹೇಳಿದಲ್ಲ. ಕಲ್ಲು ಸಕ್ಕರೆ. ಕಲ್ಲು ಸಕ್ಕರೆ? ಕಲ್ಲು ಸಕ್ಕರೆ. ಇಂತಹ ಸಿಹಿಯಾದ ಸುದ್ದಿಯನ್ನ ಹೇಳಿರುವಂತಹ ನಿನ್ನ ಬಾಯಿಗೆ ಕಲ್ಲು ಸಕ್ಕರೆ ಹಾಕಬೇಕು ಅಂತ ಹೇಳಿದ್ದು ಸರಿ. ಸಂತೋಷದ ಆಧಿಕ್ಯದಲ್ಲಿ ಕಲ್ಲೊಂದೇ ಬಂತು, ಸಕ್ಕರೆ ಬೇರೆ ಆಗೋಯ್ತು. ಸಖಿ, ಅಷ್ಟು ಸಾಕಾಗುದಿಲ್ಲ ನಿನಗೆ? ಏನು? ಛೇ, ಅದು ಯಾವುದು ಸಾಕೆ ಆಗುದಿಲ್ಲ. ವಿಶೇಷವಾಗಿರುವಂತಹ ಉಡುಗೊರೆ, ವಿಶೇಷವಾದಂತಹ ಉಡುಗೊರೆ ಕೊಡ್ತಾ ಇದ್ದೇನೆ. ಯಾವುದು ಗೊತ್ತಾ? ಚಂದ್ರಿಕ
ಶಾಲೆ ಕೊಡುವೆ ನುಡಿ ಚಂದರಿಂದಲೇ ಬಾಲೆ ಚಂದ್ರಗಾವಿಯ ಶಾಲೆಯ ಚಂದ್ರಗಾವಿಯ ಶಾಲೆ ಕೊಡುವೆ ಮುಡಿ ಚಂದ್ರದಿಂದಲೇ ಬಾಲೆ ಕೊಡುವೆ ನುಡಿ ಚಂದ್ರದಿಂದಲೇ ಬಾಲೆ ಚಂದ್ರಗಾಭಿಯ ಶಾಲೆ ಕೊಡುವೆ ನುಡಿ ಚಂದದಿಂದಲೇ ಬಾಲೆ ಕೊಡುವೆ ನುಡಿ ಚಂದದಿಂದಲೇ ಬಾಲೆ ಇಂದ್ರನಂದನಗೆ ತಿರಾಗಿ ಮಣಿಪುರಕ್ಕೆ ಇಂದ್ರನಂದನಗೆ ತಿರಾಗಿ ಮಣಿಪುರಕ್ಕೆ ಇಂದ್ರನಂದನಗೆ ತಿರಾಗಿ ಇಂದ್ರನಂದನಗೆ ತಿರಾಗಿ ಮಣಿಪುರಕ್ಕೆ ಒಂದು ಸಕಲ ಸೇನೆ ಬಂದ ಸಕಲ ಸೇನೆ ಸಕಲ ಸೇನೆ ಹಿಂದೆಂಬ ಮಾತೆ ಬಂದ ಸಕಲ ಸೇನೆ ಹಿಂದೆಂಬ ಮಾತೆ ಬಹುದೇ ಇಂದ್ರನಂದನ ಗೀತಿ ಆಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಹಿಂದೆಂಬ ಮಾತೆ ಇಂದ್ರನಂದನ ಗೀತಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಹಿಂದೆಂಬ ವಾರ್ತೆ ಅಹುದೇ ಅಹುದೇ ಬಾಲೆ ಅಹುದೇ ನಯ ರಮಣ ರಮಣ ರಮಣ
ಬಹುದಯನಯ ರಮಣ ಚಂದ್ರಗವಿಯ ಶಾಲೆ ಕೊಡುವೆ ನುಡಿ ಚಂದದಿಂದಲೇ ಮಾಲೆ. ಹಾ ಪಾರ್ಥದೇವರು ಇಲ್ಲಿವರೆಗಾಗಿ ಬಂದಿದ್ದಾರೆ ಎನ್ನುವಂತ ವಿಚಾರವನ್ನ ಕೇಳಿದವರು ಹಾ ನೀವಮ್ಮ ಇದೇನಿದು ಸಂತೋಷದ ಲಹರಿಯಲ್ಲಿ ತೇಳುತ್ತಾ ಇದ್ದೀರಿ. ಹಾ ನಿನಗೂ ಅನುಭವ ಆಗ್ತಿತ್ತು. ಆ, ಗಂಡನ ಬಿಟ್ಟು ಒಂದು 4 ತಿಂಗಳು ಆಗಿದ್ರೆ, ಗಂಡನ ಬಿಟ್ಟು ಹಾ. 4 ತಿಂಗಳು ಸಾಕು. ಹೌದಾ? ನಿಮ್ಗೆಲ್ಲ ನನಗಿಂತ ಹೆಚ್ಚು ಗಂಡ ಬಂದ್ರೆ ಆಮೇಲೆ ಸಂತೋಷ ಆಗ್ತದೆ. ಆದ್ರೆ ಏನಮ್ಮ? 4-6 ತಿಂಗಳ ಅಲ್ಲ, ಆಹಾ. ಅದೆಷ್ಟೋ ವರ್ಷಗಳಾಯ್ತು ಹೌದಮ್ಮ. ನನ್ನವರ ಮುಖವನ್ನು ನೋಡದೆ. ಹಾಗಾಗಿ ಆ. ನನ್ನವರು ಮಣಿಪುರಕ್ಕೆ ಬಂದಿದ್ದಾರೆ ಹೌದು. ಎನ್ನುವ ವಾರ್ತೆಯನ್ನ ಕೇಳಿದ ತಕ್ಷಣ ಸಂತೋಷ ತಡೆದುಕೊಳ್ಳಿಕ್ಕಾಗ್ಲಿಲ್ಲ. ಹೌದಾ? ಸಂತೋಷ ಎನ್ನುವಂತಹದ್ದು ಕ್ರಿಯೆಯಾಗಿ ಬದಲಾಗಿ ಆ. ಅದು ಎಷ್ಟು ಕುಣಿದ್ನೋ ಏನೋ, ಆಹಾಹಾ. ಕುಪ್ಪಳಿಸಿದ್ನೋ ಏನೋ ನನಗೇ ಅರ್ಥವಾಗ್ಲಿಲ್ಲ. ಹೌದಾ? ಸಖಿ, ಏನಮ್ಮ? ಸಂತೋಷದ ವಿಷಯವನ್ನು ಹೇಳ್ತಾ ಇದ್ದೀಯಲ್ಲ, ಇಂತಹ ಸಂತೋಷದ ವಿಷಯನ ಹೇಳಿರುವಂತಹ ನಿನಗೆ ಆ, ಸಂತೋಷ ಆಗ್ಬೇಕು, ಸಂತೋಷ. ನಿನಗೆ ಸಂತೋಷ ಆಗ್ಬೇಕು. ಇಂತಹ ಸಂತೋಷದ ವಿಷಯವನ್ನ ಹೇಳಿರುವಂತಹ ನಿನಗೆ ಆ, ಬಹಳ ವರ್ಷಗಳವರೆಗೆ ನೆನಪಿರಬೇಕು, ಇಂತಹ ಸಂತೋಷದ ವಿಷಯವನ್ನು ನಾನು ಚಿತ್ರಾಂಗದ ದೇವಿಗೆ ಹೇಳಿದ್ದೇನೆ ಅಂತ. ಅಂತಹ ಒಂದು ವಿಶೇಷವಾಗಿರುವಂತಹ ಉಡುಗೊರೆ ನಿನಗೆ. ಉಡುಗೊರೆ? ಹೌದಪ್ಪ. ಎಂತಹ ಉಡುಗೊರೆ? ಏನಮ್ಮ ಅದು? ಚಂದ್ರಗಾವಿಯ ಶಾಲೆ. ಚಂದ್ರಗಾವಿಯ ಶಾಲೆ? ಹಾ, ಇದು ಉಳಿದ ಸೀರೆ ಹಾಗಲ್ಲ, ಇದು ಆಹಾ. ಇದು ವಿಶೇಷವಾಗಿರುವಂತಹ ಸೀರೆ. ಚಂದ್ರಗಾವಿಯ ಶಾಲೆ ಅಂತಲೇ ಹೆಸರು ಇದಕ್ಕೆ. ಓಹೋ. ರಾಜಮನೆತನದವರು ಮದುವೆಯ ಸಂದರ್ಭದಲ್ಲೋ ಆ. ಪಟ್ಟವನ್ನೇರುವಂತಹ ಸಂದರ್ಭದಲ್ಲೋ ವಿಶೇಷವಾಗಿ ಧರಿಸಲ್ಪಡುವಂತಹ ಸೀರೆ ಇದು. ಆಹಾ. ಒಂದ್ ಜಾತಿಯಲ್ಲಿ ಪಟ್ಟದ ಸೀರೆ ಅಂತಲೇ ಹೇಳ್ಬೇಕು ಇದಕ್ಕೆ. ಚಂದ್ರಗಾವಿಯ ಶಾಲೆ. ಆ. ಅಂತಹ ಸೀರೆಯನ್ನೇ ನಿನಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೇನೆ ಸಖಿ. ನನಗ? ಏನು ನನಗ? ಅಲ್ಲ, ಉಡುಗೊರೆ. ಅದೊಂದು ರೀತಿ ಸಂತೋಷದಿಂದಲಾರು ನನಗ ಅಂತ ಕೇಳಬಾರ್ದೇನೆ. ಅರ್ಥವಾಯ್ತು? ಏನಮ್ಮ? ನಿನ್ನಲ್ಲಿರುವಂತ ಆತಂಕ ಏನು ಅಂತ ಅರ್ಥ ಆಯ್ತು. ಬರೇ ಸೀರೆ ಉಟ್ಟುಕೊಂಡ್ರೆ ಅದು ಅಲಂಕಾರ ಅಂತ ಆಗ್ತದ? ಅಥವಾ ನೋಡಿದವ್ 4 ಜನ ಹೊಗಳ್ತಾರ, ಓ ನೀವು ಚಂದ್ರಗಾವಿ ಶಾಲೆ ಉಟ್ಕೊಂಡು ಬಂದಿದೆ ಅಂತ ಹೊಗಳುವುದಿಲ್ಲ. ಸೀರೆಗೆ ತಕ್ಕ ಅಲಂಕಾರ ಇರಬೇಕು. ಹೌದು. ಹಾಗಿದ್ರೆ ಯಾವ ರೀತಿ ಅಲಂಕಾರ? ಯಾವ ರೀತಿ? ಗೊತ್ತಾಯ್ತು ನನಗೆ. ಏನಮ್ಮ? ನಿನ್ನ ಮನಸ್ಸೆಲ್ಲ ಅರ್ಥ ಆಯ್ತು. ಏನು? ಈ ಕಡಗದ ವಿಷಯ ಅಲ್ವೋ ನಿನಗೆ ಆತಂಕ ಹುಟ್ಟಿಸಿದ್ದು? ಆ? ಚಿಂತೆ ಮಾಡಬೇಡವೇ, ಏನಮ್ಮ? ಚಿಂತೆ ಮಾಡಬೇಡ. ಹಸ್ತ ಕಡಗ ಈವೆ. ಓ, ಹಸ್ತ ಕಡಗವೀವೆ. ಹಸ್ತ ಕಡಗವೀವೆ. ಪೇಳೆನಗದು ಸ್ವಸ್ಥದಿಂದಲಿ ಬಾಳೆ. ಪೇಳೆನಗದು ಸ್ವಸ್ಥದಿಂದಲಿ ಬಾಳೆ. ಓ, ಓ, ಹಸ್ತಿನಾಪುರಧೀಶ ಹರಿಗಳವೆ ಗಂಕುಶ. ಹಸ್ತಿನಾಪುರಧೀಶ ಹರಿಗಳವೆ ಗಂಕುಶ. ಹರಿಗಳವೆ ಗಂಕುಶ ಸ್ವಸ್ಥಿರವೇನೆ ಸಗಜಾತ ಬಂದಿಗ ಸೇನೆ. ಸ್ವಸ್ಥಿರವೇನೆ ಸ್ವಸ್ಥಿರವೇನೆ ಸಗಜಾತ ಬಂದಿಗ ಸೇನೆ. ಹೌದೇ
ಲಕ್ಷ್ಮಣ ಸಖಿ, ಅಮ್ಮ ಅಷ್ಟಕ್ಕೆ ಚಿಂತಿಸಬೇಡ. ಬರೀ ಸೀರೆ ಒಂದು ಕೊಡ್ತಾಳೋ ಅಂತ, ಸೀರೆಗೆ ತಕ್ಕದಾಗಿರುವಂತಹ ಆಭರಣವನ್ನು ಕೊಡ್ತೇನೆ, ಕಂಠಹಾರವನ್ನು ಕೊಡ್ತೇನೆ. ಅಷ್ಟೇ ಸಾಲಕ್ಕಿಲ್ಲ, ಏನಮ್ಮ? ಹಸ್ತ ಕಡಗವನ್ನ ಕೊಡ್ತೇನೆ. ಅಯ್ಯೋ, ಹಾ, ಇದೆಲ್ಲ ಹಳೆದಾಗಿದೆ, ಇನ್ನೆಲ್ಲ ಬೇರೆ ಕಡೆ ಇಟ್ಬಿಡು. ನಾನು ಕೊಡುವಂತಹ ಚಂದ್ರಗಾವಿಯ ಶಾಲೆಯನ್ನ ಉಟ್ಟು, ಹಸ್ತ ಕಡಗವನ್ನ ತೊಟ್ಟು, ಆಭರಣಗಳನ್ನೆಲ್ಲ ಧರಿಸಿಕೊಂಡೆ ಅಂತಾದ್ರೆ ನೋಡಿದಂತಹ ಜನರಿಗೆಲ್ಲ ಅರ್ಥ ಆಗ್ತದೆ. ಏನಮ್ಮ? ಓಹೋ, ಚಿತ್ರಾಂಗದ ರಾಣಿಯವರಿಗೆ ಈ ಕಟಕಿ ಎನ್ನುವಂತಹ ಸಖಿ ಯಾವುದೋ ಒಂದು ವಿಶೇಷ ವಾರ್ತೆಯನ್ನು ಹರಿದಿದ್ದಾಳೆ, ಬಹುಮಾನ ತೆಗೆದುಕೊಂಡಿದ್ದಾಳೆ ಅಂತ ಹೊಟ್ಟೆ ಕಿಚ್ಚಾಗ್ಬೇಕು ಅವ್ರಿಗೆ, ಹೊಟ್ಟೆ ಕಿಚ್ಚಾಗ್ಬೇಕು. ಹೊಟ್ಟೆ ಕಿಚ್ಚು. ಹಾ ಹಾ ಸಖಿ, ಹೇಳು, ಏನು? ಇನ್ನೊಮ್ಮೆ ಹೇಳು. ಆ ಧರ್ಮರಾಜರ ತಮ್ಮ ಮಧ್ಯಮ ಪಾಂಡವಿ ಹೌದು, ಪಾರ್ಥದೇವರು ಸೇನೆಯನ್ನೊಡಗೂಡಿಕೊಂಡು ಇಲ್ಲಿವರೆಗಾಗಿ ಬಂದದ್ದು. ನಮ್ಮೀ ಮಣಿಪುರಕ್ಕೆ ಆ, ಹೌದೇನೆ? ಹೌದು. ಹೌದೇನೆ? ಹೌದು. ಹೌದೇನೆ ಸಖಿ? ಹೌದಮ್ಮ. ಆಹಾ, ಹೇಗೆ ಬಂದಿದ್ದಾರೆ ಅವರು? ಈಗ ಹೇಗಿದ್ದಾರೆ? ಈಗ ಎಲ್ಲಿದ್ದಾರೆ? ಎಲ್ಲವನ್ನು ಹೇಳ್ತೀಯಾ? ಅವರ ಸೇನೆ ಎಷ್ಟು ದೊಡ್ಡದಿದೆ? ಯಾರ್ಯಾರು ಬಂದಿದ್ದಾರೆ ಅವರ ಜೊತೆಗೆ? ಹೇಳಿ ಸಖಿ, ಹೇಳೆ, ಇನ್ನೊಮ್ಮೆ ಹೇಳೆ, ಮಗದೊಮ್ಮೆ ಹೇಳೆ. ಹಾ. ತಾಯಿಗೆ ಪಲುಗುಣನ ಜಾಯ ಎಂದರಿಯದೆ, ತಾಯಿಗೆ ಪಲುಗುಣನ ಜಾಯ ಎಂದರಿಯದೆ, ಜಾಯ ಎಂದರಿಯದೆ ಆಯ ತಪ್ಪಿತು ಮುಂದು ಪಾಯವೆಂದಕ್ಕೆ, ಆಯ ತಪ್ಪಿತು ಮುಂದು ಪಾಯ ಇದಕ್ಕೆ. ಚಿತ್ರಾಂಗದೇ ನಿನ್ನ ಪುತ್ರವಾದಿಯ ಕಟ್ಟಿ, ಚಿತ್ರಾಂಗದೇ ನಿನ್ನ ಪುತ್ರವಾದಿಯ ಕಟ್ಟಿ, ಪುತ್ರವಾದಿಯ ಕಟ್ಟಿ ಮಂತ್ರಿ ಗೋರೇದ ಹರನೇತ್ರ ಕೋಪದಲ್ಲಿ, ಮಂತ್ರಿ ಗೋರೇದ ಹರನೇತ್ರ ಕೋಪದಲ್ಲಿ ತಾಯಿಗೆ ಪಲುಗುಣನ ಜಾಯ ಎಂದರಿಯದೆ, ಆಯ ತಪ್ಪಿತು ಮುಂದು ಪಾಯವೆಂದಕ್ಕೆ. ನಾ ಹೇಳಿರುವಂತ ವಾರ್ತೆಯನ್ನ ಕೇಳಿ ಹಾ. ಸಂತೋಷಿತರಾದವರು ನೀವು. ಹೌದು. ನಿಮ್ಮ ಸಂತೋಷವನ್ನ ಕಂಡು ಮೌನವಾದವಳು ನಾನು. ಅಂದ್ರೆ ಪ್ರಕರಣ ಇಲ್ಲಿಗೆ ಮುಗಿಲಿಲ್ಲ ಅಮ್ಮ. ಮತ್ತು ಹೇಳಿದಷ್ಟೇ ವಾರ್ತೆಯಲ್ಲ, ಇನ್ನು ಉಂಟಾ? ಹೇಳೆ, ಇನ್ನು ಇದ್ರೆ ಹೇಳೆ ವಿಷಯವನ್ನ. ಆದ್ರೆ ಅಮ್ಮ, ಹಾ. ಒಂದು ಆತಂಕ ಉಂಟು ನನಗೆ. ಆತಂಕವು? ಆ ವಿಚಾರವನ್ನ ಕೇಳಿದಾಗ ಹಾ. ನಿಮಗಿಷ್ಟು ಸಂತೋಷವಾಗುತ್ತದೆಯೋ ಇಲ್ಲವೋ ಎನ್ನುವುದಾಗಿ. ಹಾಗೆ ಯಾಕೆ? ಏನಾಯ್ತು ಈಗ? ಆಯ ತಪ್ಪಿದೆ ಪ್ರಕರಣದ್ದು. ಅಂದ್ರೆ ಪಾರ್ಥ ಬಂದದ್ದಕ್ಕೆ ಆಯ ತಪ್ಪಿತೋ, ಆ, ಅಥವಾ ಪಾರ್ಥ ಬಂದ ಮೇಲೆ ಆಯ ತಪ್ಪಿದ್ದು? ಅಂದ್ರೆ ಆಯ ತಪ್ಪಿಸಿದ್ದು ಮಣಿಪುರದವರ ಹಸ್ತಿನಾವತಿಯವರ? ಮಣಿಪುರದವ್ರೆ. ಹೌದಮ್ಮ. ಏನ್ ಹೇಳ್ತಾ ಇದೀಯ ನೀನು? ಮತ್ತೇನಲ್ಲ, ಹಾ ದುರ್ಗವನ್ನ ಕಂಡಿರುವಂತಹ ನಿಮ್ಮ ಮಗ ಬಬ್ರುವಾಹನ ಹಾ ದುರ್ಗದ ಮೇಲಿರುವಂತಹ ಫಲಕವನ್ನ ಓದಿದ್ರಂತೆ. ಹಾ ಸಿಟ್ಟಿಗೊಳಗಾಗಿರುವಂತಹ ನಿಮ್ಮ ಮಗ ಹಾ ದುರ್ಗವನ್ನ ಬಂಧಿಸಿದ್ರಂತೆ. ಲಿಖಿತವನ್ನ ನೋಡಿದಂತಹ ನನ್ನ ಮಗ ಬಬ್ರುವಾಹನ ದುರ್ಗವನ್ನ ಬಂಧಿಸಿದ್ರಂತೆ. ಏ? ಅಷ್ಟೇ ಅಲ್ಲಮ್ಮ, ಹಾ ಮಂತ್ರಿಗಳನ್ನ ಕರೆದ್ರಂತೆ. ಹಾ ಕರೆದದ್ದಷ್ಟೇ ಅಲ್ಲ, ಹಾ. ನಾಳೆ ಪಾರ್ಥನೊಂದಿಗೆ ಯುದ್ಧವಂತೆ ತಾಯಿ. ಕಟಕಿಯ ನುಡಿಗೆ ಪುತ್ರನ್ನು ಕಡುಕೋಪದಲ್ಲಿ ಬೈಯುತ್ತ ನನ್ನ ಮಗ ಕುದುರೆಯನ್ನ ಕಟ್ಟಿದ. ದಾರಿ ಕಾಣದೆ ಇಲ್ಲಿವರೆಗಾಗಿ ಓಡಿ ಬಂದವಳು ನಾನು. ನಿಮ್ಮಲ್ಲಿ ವಿಚಾರವನ್ನ ಹೇಳಿದ್ರೆ
ಆಗಬಹುದು ಎನ್ನುವ ಪಾರ್ಥನೊಡನೆ ಸೆಣಸಾಡುವುದಕ್ಕಾಗಿ ಯುದ್ಧವನ್ನ ಸಾರಿದ್ದಾನೆ. ಚದುರಂಗ ಸೇನೆಯನ್ನು ವ್ಯವಸ್ಥೆಗೊಳಿಸಿದ್ದಾನೆ. ಹೌದು, ಸಿದ್ಧವಾಗಿದೆ ಸೇನೆ. ಅಮ್ಮ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯುದ್ಧವೇ ಆಯಿತು ಅಂತಾದ್ರೆ ದುರಂತವೇ ಸರಿ. ಹೌದು, ತಪ್ಪಿಸಬೇಕು. ಹೌದು. ಈ ದುರಂತವನ್ನ ತಪ್ಪಿಸಲೇಬೇಕು. ತಪ್ಪಿಸುವವಳು ಯಾರಿದ್ದಾರೆ? ನಾನೇ ಆಗಬೇಕು ಆ ಕೆಲಸಕ್ಕೆ. ಮತ್ತೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಸರಿ, ಆ ಕೆಲಸ ನಾನು ಮಾಡ್ತೀನಿ. ನಾನು ಹೇಳಿದ್ರೆ ನನ್ನ ಮಗ ಬಬ್ರುವಾನ ಕೇಳಿಯೇ ಕೇಳ್ತಾನೆ, ಯುದ್ಧವನ್ನ ನಿಲ್ಲಿಸ್ತಾನೆ. ಆ ಭರವಸೆ ನನಗುಂಟು. ಅದಿರ್ಲಿ, ಆದ್ರೆ ಪಾರ್ಥ ದೇವರನ್ನ ಇದುವರೆಗೂ ನೋಡದೇ ಇದ್ದವಳು ಈ ಹೊತ್ತು ನೋಡ್ತಾ ಇದ್ದೇನೆ. ಹೌದು, ಇದುವರೆಗೂ ಪಾರ್ಥ ದೇವರ ಧ್ಯಾನದಲ್ಲಿಯೇ ಇದ್ದವಳು ನಾನು. ಹಾಗಾಗಿ ನನ್ನ ಪತಿದೇವರೇ ಇಲ್ಲದ ಮೇಲೆ ಅಲಂಕಾರಗಳು ಯಾಕೆ ಬೇಕು ಎಂದು ಅಷ್ಟಾಗಿ ನಾನು ಶೃಂಗರಿಸಿಕೊಂಡವಳಲ್ಲ. ಆದ್ರೆ ಈ ಹೊತ್ತು ಏನು? ಅಂದು ಮದುವೆಯ ಸಂದರ್ಭದಲ್ಲಿ ಶೃಂಗರಿಸಿಕೊಂಡಿದ್ದೆ. ನನ್ನ ಪಾರ್ಥ ದೇವರ ಕೊರಳಿಗೆ ಮಾಲಿಕೆಯನ್ನ ಹಾಕುವಂತಹ ಸಂದರ್ಭ. ಈಗ ಮತ್ತೆ ಆ ಮುಖವನ್ನ ನೋಡುವಂತಹ ಭಾಗ್ಯ ನನ್ನ ಪಾಲಿದ್ದಾಯಿತು. ಹಾಗಿದ್ರೆ ನಾನು ಶೃಂಗಾರಗೊಳ್ಬೇಕು. ಹೌದು, ಶೃಂಗಾರಗೊಳ್ಳಬೇಕು. ಸಿಂಗರಿಸಿಯುರಗೇಂದ್ರ ನಂದನೆ, ಸಿಂಗರಿಸಿ ಉರಗೇಂದ್ರ ನಂದನೆ, ಅಂಗಜನ ಮದದಾನೆಯೆಂದದೆ, ಅಂಗಜನ ಮದದಾನೆಯೆಂದದೆ, ಸಿಂಗರಿಸಿ ಉರಗೇ ಶೃಂಗರಿಸಿಕೊಂಡಿದ್ದೇನೆ. ವಿಶೇಷ ಆಭರಣವನ್ನ ತೊಟ್ಟುಕೊಂಡಿದ್ದೇನೆ. ಹೌದಮ್ಮ. ಇಷ್ಟೇ ಸಾಕ. ಅಂಗನೆಯರೊಡಗೂಡಿ ಪೊರಟಳು ಮಗನ ಬಳಿಗಾಗಿ ನಾರಿ ಚಿತ್ರಾಂಗದೆ ಬಂದಳ ಋಷದಿಂದ ಚಿತ್ರಾಗದೆ ಬಂದಳ್ ಹರುಷದಿಂದ ಸಾರಸನೇತ್ರೆಯು ತನ್ನ ಪುರುಷನ್ನ ಪೊಗಳುತ್ತಾ, ಸಾರಸನೇತ್ರೆಯು ತನ್ನ ಪುರುಷನ ಪೊಗಳುತ್ತಾಗ ನಾರಿ ಚಿತ್ರಾಗದು ಬಂದಳು ಹರುಷದಿಂದ. ನಾಡಿನ ಮಹಾರಾಜ ಆದ್ರೂ ಅಮ್ಮನಿಗೆ ಮಗ. ವಿನೋದ ಮಾಡುವುದೇನೋ ಹೊಸತಲ್ಲ, ಆದ್ರೆ ಇದು ಒಂದು ರೀತಿ ಹೊಸತನದ ವಿನೋದ ಆದಾಗಾಯ್ತು. ಅಮ್ಮ ವಿನೋದ ಮಾಡ್ತಾ ಇದ್ದಾರೆ ಅಥವಾ ಈ ರೀತಿ ಸಿಟ್ಟಿಗೊಳಗಾಗಿದ್ದಾರೆ ನನಗೆ ಅರ್ಥ ಆಗುವುದಿಲ್ಲ. ಆದ್ರೂ ಅಮ್ಮನಲ್ಲಿಯೇ ಕೇಳ್ಬೇಕಲ್ಲ. ಓ ಅಮ್ಮ, ಏನಾಯ್ತಮ್ಮ? ಮಗನೇ, ಅಮ್ಮ, ಮಗನೇ, ಮಗನೇ ಮತಿಗೆ ನಡೆವರೆ ಮಗನೇ, ಮಗನೇ 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 ಮತಿಗೆ ನಡೆವರೆ
ಹಾಗೆ ಮಿಗುವರಿದರೆ ಬದುಕುವುದು ಹೇಗೆ ಮಗನೇ ಮಗನೇ ನೀ ಮತಿಗೆಟ್ಟು ನಡೆವರೆ ಮಗನೇ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದೀರಿ? ಸರಿಯಲ್ಲ ಸರಿಯಲ್ಲ, ನಿನ್ನ ವ್ಯವಹಾರವೇ ಸರಿಯಲ್ಲ ಇವತ್ತಿನದ್ದು ಮಗನೇ. ಏನಾಯ್ತಮ್ಮ? ನಾವು ಗುರಿಯನ್ನ ತಲುಪಬೇಕು ಅಂತಾದ್ರೆ ಆ. ನಾವು ಆಯ್ಕೆ ಮಾಡಿಕೊಳ್ಳಿರುವಂತಹ ಮಾರ್ಗ ಸರಿಯಾಗಿರಬೇಕು. ಮಾರ್ಗವೇ ಸರಿಯಾಗಲಿಲ್ಲ ಅಂತಾದ್ರೆ ಆ. ಗುರಿ ತಲುಪಲಿಕ್ಕೆ ಆಗ್ತದ ಹೇಳು? ಹ್ಮ್ ಕಾಲಿಡುವ ಮುನ್ನ ಕಣ್ಣಿಡಬೇಕು. ದಾರಿ ಎಷ್ಟೇ ನಮಗೆ ಪರಿಚಯದ್ದೇ ಹೌದು ಅಂತಾದ್ರೂ ಸಹಿತ ಆ. ಕಣ್ಮುಚ್ಚಿಕೊಂಡು ನಾವು ದಾರಿಯಲ್ಲಿ ನಡೆದಾಡದೆವು ಅಂತಾದ್ರೆ ಆ ದಾರಿಯಲ್ಲಿ ಆ. ಆಕಸ್ಮಿಕವಾಗಿ ಕಲ್ಲುಗಳೋ ಮುಳ್ಳುಗಳೋ ಬಂದು ಬೀಳುವ ಸಾಧ್ಯತೆ ಇರ್ತದೆ. ವಿಘ್ನಗಳು ಉಂಟಾಗ್ತವೆ. ಪರಿಚಯದ ದಾರಿಯಾದರೂ ಆ. ನೋಡಿಕೊಂಡು ನಡೆಯಬೇಕು ಮಗನೇ. ನೀನು ಇಲ್ಲಿಯ ರಾಜ, ಹೌದಾ? ಆದ್ರೂ ರಾಜರಿಗಿರಬೇಕಾದಂಥ ಅನುಭವ ಎನ್ನುವಂತಹದ್ದು ಇನ್ನು ನೀನು ಸಾಧಿಸಿಕೊಳ್ಳಿಲ್ಲ. ಬಾಲಕನಾಗಿಯೇ ಇದ್ದೀಯ. ಅನುಭವದಲ್ಲಿ ಕೊರತೆ ಎದ್ದು ಕಾಣುತ್ತಾ ಉಂಟು ಇವತ್ತಿನ ನಿನ್ನ ವ್ಯವಹಾರದಲ್ಲಿ ಮಗನೇ. ಆಶ್ಚರ್ಯ ನನ್ನ ಪಾಲಿಗೆ. ಹೌದೇನೋ? ನಿನ್ನೆ ದಿನವೋ ಇಂದೋ ನಾನು ಆಡಳಿತವನ್ನು ಪ್ರಾರಂಭಿಸಿದವನಲ್ಲ. ಅಲ್ಲವೇ ಅಲ್ಲ? ಎಷ್ಟೋ ದಿನಗಳೇ ಸಂದು ಹೋಯ್ತು. ಹೌದು. ಇಷ್ಟು ದಿನಗಳ ಪರ್ಯಂತ ಹೀಗೆ ಹೇಳಿದವರು ನೀವಲ್ಲ. ಇವತ್ತು ಅನುಭವದ ಕೊರತೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದೆ. ನನಗೆ ಅರ್ಥವೇ ಆಗಲಿಲ್ಲ. ಎಷ್ಟು ವರ್ಷ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದೆ ಎನ್ನುವುದಕ್ಕೆ ಅವನಿಗೆ ಅನುಭವ ಇದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆಡಳಿತ ಚುಕ್ಕಾಣಿಯನ್ನ ಹೇಗೆ ನಡೆಸ್ತಾನೆ ಎನ್ನುವುದರ ಮೇಲೆ ಅವನ ಅನುಭವವನ್ನು ನಾವು ಅಳಿಯಬೇಕಾಗ್ತದೆ ಮಗನೇ. ಪ್ರಪಂಚ ಜ್ಞಾನ ಇರಬೇಕಲ್ಲ. ಅಲ್ವೇ? ಹೌದೇನಾ? ಹಸ್ತಿನಾವತಿಯ ಮಹಾರಾಜ ಯುಧಿಷ್ಠಿರ ಅಶ್ವಮೇಧವನ್ನ ಕೈಗೊಂಡಿದ್ದಾನಂತೆ. ಅವನು ಕೈಗೊಂಡಿರುವಂತ ಆ ಮೇಧದ ಅಶ್ವ ಮಣಿಪುರಕ್ಕೆ ಬಂದಿದೆಯಂತೆ. ಹೌದೇನಾ? ಮಣಿಪುರಕ್ಕೆ ಬಂದದ್ದು ಹೌದಮ್ಮ. ಹೌದಾ? ಬಂದಿರುವಂತ ಆ ಹಯವನ್ನ ನೀನು ಕಟ್ಟಿದೆಯಂತೆ. ಹೌದೇನಾ? ನಿನ್ನ ಮಗ ಬಪ್ರುವಾಹನ ಕಟ್ಟಿದ್ದಾನೆ. ಕಟ್ಟಿದ ಮೇಲೆ ಮತ್ತೇನು ಮಾಡಿದೆಯೋ? ಆ ಸೇನೆಯ ಮುಂದಾಳುತನವಾಗಿ ಬಂದಿರುವಂತಹ ಆ ಪಾರ್ಥನಲ್ಲಿ ಯುದ್ಧವನ್ನ ಸಾರಿದೆಯಂತೆ. ಹೌದೇನಾ? ಯುದ್ಧ ಸಾರಿದ್ದು ಹೌದು. ಹಾ. ಈಗಲೇ ಯುದ್ಧ ಪ್ರಾರಂಭ ಆದ್ರೂ ಹೋಗುವುದಕ್ಕೆ ಸಿದ್ಧನಾಗಿದ್ದೇನೆ. ಹಾ ಯುದ್ಧ ಮಾಡುವುದೇ. ಯುದ್ಧವನ್ನ ಒಬ್ಬ ವ್ಯಕ್ತಿಯಲ್ಲಿ ಸಾರಬೇಕು ಅಂತ ಆದ್ರೆ ಆ ವ್ಯಕ್ತಿಯ ಪರಾಕ್ರಮ, ಅವನ ಚಾತುರ್ಯತೆ ಎಲ್ಲವನ್ನು ನಾವು ತಿಳಿದಿರಬೇಕು. ಆ ವಿಷಯವನ್ನ ಅರಿತುಕೊಂಡ ಮೇಲೆ ಯುದ್ಧವನ್ನ ಸಾರಬೇಕು. ಏನಾದ್ರೂ ಅರಿತುಕೊಂಡಿದ್ದೀಯ ನೀನು ಪಾರ್ಥನ ಬಗೆಗಾಗಿ? ಅಂದ್ರೆ ಪಾರ್ಥನಲ್ಲಿ ನೀನು ಹೂಡಿರುವಂತಹ ಯುದ್ಧ ಅನ್ನುವಂತಹದ್ದು ಏನಾಯ್ತು ಗೊತ್ತುಂಟಾ? ಏನಾಯ್ತು? ಮುದಿ ವೃಷಭನೊಡನೆ ಸಿಂಹವೊಂದು ಹೋರಾಡಿದ್ರೆ ಆ ವೃಷಭನಿಂದ ಗೆಲ್ಲುವುದಕ್ಕೆ ಸಾಧ್ಯ ಉಂಟೇನಾ? ಆ ವೃಷಭ ಬದುಕುಳಿಯುವುದಕ್ಕೆ ಸಾಧ್ಯ ಉಂಟೇನಾ? ಈಗ ನೀನು ಮಾಡಿದ್ದು ಹಾಗೆ ಆಯಿತು. ಸಿಂಹನೊಟ್ಟಿಗೆ ವೃಷಭರಾಗಿ ಸಾರುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ, ನಿನಗೇನು ತಲೆ ಕೆಟ್ಟಿದ್ಯಾ? ತಲೆ ಸರಿದ ಕಾರಣಕ್ಕಾಗಿ ಈ ರೀತಿ ಆದದ್ದಲ್ಲ. ಏನ್ ತರ ಸರಿ ಉಂಟು ನಿನಗೆ? ಇಲ್ಲದಿದ್ರೆ ಆಲೋಚನೆ ಮಾಡಿ ಅಮ್ಮ. ನೀವು ಆಡಿದಂತಹ ಮಾತನ್ನ ನಾನು ಸರಿಯಾಗಿ ಅವಲೋಕಿಸಿದೆ. ನಾ ತಪ್ಪೇ ಮಾಡ್ಲಿಲ್ಲ ಅಂತ ನನ್ನ ಭಾವನೆ. ಹೌದಾ? ಈಗ ನೀವು ಹೇಳಿದ್ದೇನು ಅರ್ಜುನನೊಡನೆ ಸಮರಕ್ಕೆ ಕೊಡುವುದಕ್ಕೆ ಮುಂದಾಗ್ತಾ ಇದ್ದಿ. ಅದು ಹೇಗಾಯ್ತು? ಮುದಿ ವೃಷಭನ ಎದುರಿನಲ್ಲಿ ಸಿಂಹದ ಮರಿಯೊಂದು ಹೋದಾಗಾಯ್ತು. ಹೌದಮ್ಮ. ಇಲ್ಲಿ ಬಬ್ರುವಾಹನ ಎನ್ನುವ ಸಿಂಹದ ಮರಿಯ ಎದುರಿನಲ್ಲಿ ಅರ್ಜುನ ಎಂಬ ಮುದಿ ವೃಷಭ ಜಯ ಆಗುವುದು ಸಿಂಹದ ಮರಿಗೆ. ನಾನು ಹೇಳಿದ್ದೆ ಬೇರೆ ಅರ್ಥದಲ್ಲಿ, ನೀನು ಹೇಳಿದ್ದೆ ಬೇರೆ ಅರ್ಥದಲ್ಲಿ. ಪುಣ್ಯಾತ್ಮ, ಅರ್ಥ ಆಗುವುದು. ನಾನು ಅರ್ಜುನನ ಸಿಂಹನಿಗೆ ಹೋಲಿಸಿದ್ದೇನೆ, ನಿನ್ನನ್ನು ವೃಷಭಕ್ಕೆ ಹೋಲಿಸಿದ್ದೇನೆ. ಆದ್ರೆ ನೀನು ಹಿಂದೆ ಮುಂದೆ ಮಾಡಿಬಿಟ್ಟೆ. ಈಗ ಇದು ಮರಿ ಅಲ್ವಾ? ಓಹೋ, ಹಾಗೆ ಇರ್ಲಿ ಬಿಡು. ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ತಂದೆ ತಾಯಿಯು ಆಶಿಸುವುದು ಏನನ್ನ? ಅಮೃತ ಸದೃಶನಾಗಿರುವಂತಹ ಮಕ್ಕಳನ್ನ ಪಡೆಯಬೇಕು ಅಂತ. ಅದೇ ರೀತಿ ನಿನ್ನ ಹೆತ್ತವೇ ನಾನು ಸಹಿತ ನನ್ನ ಗರ್ಭಾಂಬುರಿದಿಯಿಂದ ಅಮೃತ ಸದೃಶನಾಗಿರುವಂತಹ ಮಗುವನ್ನ ಪಡೆಯಬೇಕು ಅಂತ ಯೋಚಿಸಿದ್ದೆ. ಆದ್ರೆ ಅದು ಹಾಗಾಗ್ಲಿಲ್ಲ ಮಗನೇ. ದೇವಾಸುರರು ವಾರಿಧಿಯನ್ನ ಮತಿಸಿದರು. ಯಾಕಾಗಿ ಹೇಳು? ಯಾಕೆ? ಅಮೃತವನ್ನ ಪಡೆಯುವುದಕ್ಕಾಗಿ. ಹೌದು. ಆದರೆ ಮೊದಲು ಬಂದದ್ದು ವಿಷ ಆಯಿತು. ನೀನು ಹಾಗೆ ನನ್ನ ಗರ್ಭದಿಂದ ಉದಿಸಿದಂತಹ ವಿಷ ಆಗಿಬಿಟ್ಟಿಯಲ್ಲ. ವಿಷ ಆಗಲಿಲ್ಲ ಅಮ್ಮ. ತ್ವರಿತದಲ್ಲಿಯೇ ನೀವು ತೀರ್ಮಾನವನ್ನ ಕೈಗೊಳ್ಳುತ್ತಾ ಇದ್ದೀರಿ. ಇಲ್ಲದಿದ್ರೆ ನೋಡಿ ನಿಮ್ಮ ಪಾಲಿಗೆ ನಾನು ವಿಷ ಅಂತ ಹೇಳ್ತಾ ಇದ್ದೀರಿ. ಹೌದಮ್ಮ.
ಅಶ್ವವನ್ನ ಬಂಧಿಸಿದ ಮಾತ್ರಕ್ಕಾಗಿ ಹಾ. ಈಗ ನಾ ಮಾಡಿದ ಕಾರ್ಯವೋ ಅಥವಾ ನಾನು ವಿಷವಾಗಿರಬಹುದು. ಹಾ. ನಾಳೆಯ ದಿನ ಹಾ. ದುರವನ್ನ ಕೊಡುವ ಮುಖೇನವಾಗಿ ಹಾ. ಜಯವೆಂಬಂತಹ ಅಮೃತವನ್ನ ನಾನು ಪಡೀತೇನೆ. ಇದು ನನ್ನ ಸಂಕಲ್ಪ ಮಗನೇ, ಅಷ್ಟೇ ಅಲ್ಲ ಪಾರ್ಥನ ಅಷ್ಟೇ ಅಲ್ಲ ಹಾ. ಈಗ ನೀವು ಹೇಳಿದ್ದೇನು, ಹಾ. ದೇವಾಸುರರು ಸಮುದ್ರವನ್ನು ಮತಿಸುವ ಮುಖೇನವಾಗಿ ಅಮೃತವನ್ನ ಕೊನೆಗೆ ಪಡೆದ್ರು. ಹೌದು, ಮೊದಲು ವಿಷ ಪಡೆದದ್ದಲ್ವಾ? ಮೊದಲು ಬಂದದ್ದು ವಿಷ. ವಿಷ. ಹಾ. ಸರಿ, ಹಾ. ನನ್ನೆದುರಿಗಿರುವವ ಪಾರ್ಥ. ಹೌದು. ಅವನ ವೈರಿ ಈಗ ಹಾ. ಈ ವರ್ತಮಾನದಲ್ಲಿ ಬಬ್ರು ವಾಹನ ನಾನು. ಹಾ. ನಿಮ್ಮಲ್ಲಿಯೇ ಕೇಳ್ತೇನೆ, ಹಾ. ಪ್ರಪಂಚ ಮುಖದಲ್ಲಿ ಹಾ. ಮೊದಲು ಬಂದದ್ದು ಪಾರ್ಥನೋ ಬಬ್ರು ವಾಹನ? ಮೊದಲು ಹುಟ್ಟಿದ ಪಾರ್ಥನೆ. ಹಾಗಿದ್ರೆ ಹಾ. ಸಮುದ್ರ ಮತನಾದಾಗ ಮೊದಲು ಬಂದದ್ದು ವಿಷವೋ ಅಮೃತವೋ? ಅಂದ್ರೆ ಈಗ ಪಾರ್ಥನೆ ವಿಷ ಅಂತ ಆಯ್ತು. ನಾ ಅಮೃತ ಅಂತ ಆಯ್ತು. ಪಾರ್ಥನ ಬಗೆಗಾಗಿ ಅಷ್ಟು ಹಗುರವಾಗಿ ತಿಳಿದುಕೊಳ್ಳಬೇಡುವೋ? ಏನಮ್ಮ ಅಂತ ಅವನ ಸಾಮರ್ಥ್ಯ ಎಂತದ್ದು? ಕಟ್ಟಾಳು ನರಮೂರು ಲೋಕಕ್ಕೆ ಕಂದ. ಕಟ್ಟಾಳು ನರಮೂರು ಲೋಕಕ್ಕೆ ಅಶ್ವ ಕೊಟ್ಟೋಳಂಬಡಿಸಿ ವಿವೇಕಕ್ಕೆ. ಅಶ್ವ ಕೊಟ್ಟೋಳಂಬಡಿಸಿ ವಿವೇಕಕ್ಕೆ. ಕೃಷ್ಣ ಮೈದುನನೋಳು ಛಲವೆತ್ತ. ಕೃಷ್ಣ ಮೈದುನನೋಳು ಛಲವೆತ್ತ, ಛಲವೆತ್ತ, ಛಲವೆತ್ತ. ನಿನ್ನ ದಿಟ್ಟತನಕ್ಕೆ ಅಂಜುವನೆ ಪಾರ್ಥ. ನಿನ್ನ ದಿಟ್ಟತನಕ್ಕೆ ಅಂಜುವನೆ ಪಾರ್ಥ. ಮಗನೇ ನೀ ಮತಿಗೆಟ್ಟು ನಡೆವರೆ. ಕುಂತಿ ಮಗನ ಮಾದಿಯ ಕಟ್ಟಿ ತಡೆವರೆ. ಆ, ಆ, ಮಗನೇ, ಪಾರ್ಥದೇವನ ಬಗೆಗಾಗಿ ಅಷ್ಟು ಹಗುರವಾಗಿ ಮಾತನಾಡಬೇಡ್ವೋ ಕಂದ, ಮಾತನಾಡಬೇಡ್ವೋ? ಯಾಕಮ್ಮ ಯುದ್ಧವನ್ನ ಮಾಡುವುದಕ್ಕೆ ಮುಂದಾಗಿ ನಿಂತವ ನಿನ್ನ ಮಗ ಬಬ್ರು ವಾಹನ ನನ್ನ ಕುರಿತಾಗಿ ನೀವು ಹೇಳುವುದಿಲ್ಲ, ನನಗೆ ಶುಭಾಶೀರ್ವಾದಗಳಿಲ್ಲ. ಅದರ ಬದಲಾಗಿ ವೈರಿಯನ್ನೇ ಹೊಗಳುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ, ಎಲ್ಲಿಯ ನ್ಯಾಯತೆ ಇದೆ? ಪಾರ್ಥನು ಸಾಮಾನ್ಯದವನಲ್ಲ. ಓಹೋ, ಕಟ್ಟಾಳು ಮೂರು ಲೋಕಕ್ಕೆ ಪಾರ್ಥ. ಅಂತಹ ವೀರಾದಿ ವೀರನನ್ನ ಈ ಪ್ರಪಂಚ ಇದುವರೆಗೆ ನೋಡಿದ್ದೇ ಇಲ್ಲ. ಬರೀ ಭೂಲೋಕ ಏನು, ದೇವಲೋಕ ಏನು, ಹಾ. ಸಪ್ತ ಲೋಕಗಳಲ್ಲಿಯೂ ಪಾರ್ಥನ ಸಾಮರ್ಥ್ಯ ಎನ್ನುವಂತಹದ್ದು ವಿಜೃಂಭಿಸುತ್ತಾ ಇದೆ. ಮಗನೇ, ಅಮ್ಮ, ಇದುವರೆಗೆ ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸಿದವನು ಪಾರ್ಥ, ಪ್ರಧಾನಂದನ ಪಾರ್ಥ. ದಶನಾಮವನ್ನ ಹೊತ್ತಿದ್ದಾನೆ, ಒಂದೊಂದು ಸಾಧನೆಗೆ ಒಂದೊಂದು ನಾಮವನ್ನ ಧರಿಸಿದಂತವನವನು. ಅಷ್ಟೇ ಅಲ್ಲ, ಪಾರ್ಥನ ಸಾರಥಿ ಶ್ರೀಕೃಷ್ಣ. ಧರ್ಮ ಇದ್ದಲ್ಲಿ ಕೃಷ್ಣ ಇರ್ತಾನೆ, ಕೃಷ್ಣನಿದ್ದಲ್ಲಿ ಧರ್ಮ ಇರ್ತದೆ. ಪಾರ್ಥನ ಇದ್ದಲ್ಲಿ ಕೃಷ್ಣ ಇದ್ದಾನೆ ಅಂತಾದ್ರೆ ಅಲ್ಲಿ ಧರ್ಮ ಇದೆ ಅಂತಲೇ ಲೆಕ್ಕ. ಧರ್ಮ ಇದ್ದಲ್ಲಿ ಅಪಜಯವಿಲ್ಲ, ಕೃಷ್ಣಾರ್ಜುನರಿದ್ದಲ್ಲಿ ಅಪಜಯವಿಲ್ಲ. ಮಗನೇ, ನಾವು ಕೃಷ್ಣನನ್ನು ಅನುದಿನವೂ ಅನುಕ್ಷಣವೂ ಭಜಿಸುತ್ತಾ ಇದ್ದವರು ನಮ್ಮ ಆರಾಧ್ಯ ದೇವ ಶ್ರೀಕೃಷ್ಣ. ಪಾಂಡವರಿಗೆ ಬಾಬನೂ ಹೌದು, ದೇವನೂ ಹೌದು. ಮಾರ್ಜಾಲ ಮರ್ಕಟ ನ್ಯಾಯ ಅಂತುಂಟು ಮಗನೇ. ಮಂಗ ತನ್ನ ಮರಿಯನ್ನ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸಬೇಕು ಅಂತಾದ್ರೆ ಮರಿಮಂಗ ತಾಯಿ ಮಂಗವನ್ನ ಅಪ್ಪಿ ಹಿಡಿದುಕೊಳ್ತದೆ, ಆ ಮೂಲಕವಾಗಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುತ್ತದೆ. ಅದೇ ಬೆಕ್ಕು ತನ್ನ ಮರಿಯನ್ನ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸಬೇಕು ಅಂತಾದ್ರೆ ಮರಿ ಬೆಕ್ಕನ್ನ ಬಾಯಲ್ಲಿ ಕಚ್ಚಿಕೊಂಡು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುತ್ತದೆ. ಶ್ರೀಕೃಷ್ಣನ ವಿಷಯದಲ್ಲಿ ನಾವೆಲ್ಲ ಮಂಗಗಳು ಮಗನೇ, ನಾವೆಲ್ಲ ಮಂಗಗಳು. ಕೃಷ್ಣನಿಂದ ನಾವು ಪಾರಾಗಬೇಕು, ಅವನಿಂದ ರಕ್ಷಿಸಿಕೊಳ್ಳಬೇಕು ಅಂತಾದ್ರೆ ನಾವೇ ಕೃಷ್ಣನಿದ್ದಲ್ಲಿಗೆ ಹೋಗಿ ಅಪ್ಪಿಕೊಳ್ಳಬೇಕು. ಆದ್ರೆ ಪಾಂಡವರಿಗೆ ಹಾಗಲ್ಲ.
ಪಾಂಡವರಿಗೆ ಕೇಡು ಬಂತು ಅಂತಾದ್ರೆ, ಅಪಾಯ ಬಂತು ಅಂತಾದ್ರೆ ಶ್ರೀಕೃಷ್ಣನೇ ಬೆಕ್ಕಿನೋಪಾದಿಯಲ್ಲಿ ಬಂದು ಅವರನ್ನ ರಕ್ಷಿಸ್ತಾನೆ, ಹಸ್ತ ನೀಡಿ ರಕ್ಷಿಸುತ್ತಾನೆ ಮಗನೇ, ಹಸ್ತ ನೀಡಿ ರಕ್ಷಿಸುತ್ತಾನೆ. ಈ ವಿಷಯದಲ್ಲಿ ನೀನು ಉದ್ದಟತನವನ್ನ ತೋರಿಸಬಾರದು ಮಗನೇ, ಉದ್ದಟತನವನ್ನ ತೋರಿಸಬಾರದು. ಹೋಗು, ನಾನು ಹೇಳುವ ಮಾತನ್ನ ಕೇಳು. ಕುದುರೆಯನ್ನ ಕಪ್ಪವನ್ನ ಆ ಪಾರ್ಥನಿಗೆ ಕೊಡು. ಉದ್ದಟತನವನ್ನ ಮೆರೆಯಬೇಡ. ಯಾತ್ರಿನಿಗೆ ಉದ್ದಟತನ ಹೇಳು. ಅಶ್ವವನ್ನ ಬಂಧಿಸಿದೆ ಕಾರಣ ಕ್ಷತ್ರಿ ಪಂಥ ನಾನು ಎಲೆ ಕ್ಷತ್ರಿ ಪಂಥ ಎಲೆ ಕೃಷ್ಣ ಮಿತ್ರನ ವಾದಿಯ ತಡೆದೆನೆ ಅಮ್ಮ, ನೀವು ಹೇಳುವುದೇನು ನಾನು ಒಪ್ಪಬಹುದು. ಆದರೂ ಸಹಿತ ನನ್ನಲ್ಲಿ ಅಡಕವಾಗಿರುವಂತಹ ಕ್ಷತ್ರಿಯ ಪಂಥ ಅದನ್ನು ಒಪ್ಪುವುದಕ್ಕೆ ಮನಸ್ಸು ಮಾಡುವುದಿಲ್ಲಮ್ಮ. ನಮ್ಮಲ್ಲಿವರೆಗಾಗಿ ಅಶ್ವ ಬಂದಿತು ಅಂತಾದ್ರೆ ಅದನ್ನ ಪಂಚಾಹ್ವಾನವೆಂದು ಸ್ವೀಕರಿಸಿದವ ನಾನು. ಕ್ಷತ್ರಿಯ ರಕ್ತ ನನ್ನಲ್ಲಿದ್ದದ್ದು ಹೌದು. ಆ ನೆಲೆಯಲ್ಲಿ ವೀರ ಕ್ಷತ್ರಿಯನಾಗಿಯೇ ನಾನು ಈ ತುರಗವನ್ನು ಬಂಧಿಸಿದವ ಹೌದು. ಆ ಪಾರ್ಥನಿಗಿರಿನಲ್ಲಿ ಹೋರಾಟವನ್ನು ಕೊಡಬೇಕೆಂಬಂತಹ ಮನಸ್ಸನ್ನು ಮಾಡಿದವನು ಹೌದು. ಅಡಿಯ ಮುಂದಿಡೆ ಸ್ವರ್ಗ, ಹಿಂದಿಡೆ ನರಕ. ಈಗ ನಾ ಅಡಿಯನ್ನು ಮುಂದಿಟ್ಟಾಗಿದೆ ಅಮ್ಮ. ಹಿಂದೆ ಪಡೆಯುವ ಹೇಡಿ ಬೊಬ್ರುವಾಹನನಲ್ಲ, ನಾನು ಯುದ್ಧ ಮಾಡುವ ಮಂದ ಬುದ್ಧಿಯನು ನೀ ಮಾಡದೆ, ಮಂದ ಬುದ್ಧಿಯನು ನೀ ಮಾಡದೆ, ಮುಂದೆ ಕುಂದನೊಂದು ನಮಗೆ ಮುಂದೆ ಕುಂದನೊಂದನು ನಮಗೆ ತಾಳದೆ, ತಂದೆ ಕೆರಗೊನಿ ವೈಭವದಿಂದ, ತಂದೆಗೆರಗೋ ತಂದೆಗೆರಗೋನಿ ವೈಭವದಿಂದ ಕರೆದೊಂದು ಪಾದಕೆರಗನೋ ಕಂದ ಕಂದ, ಮಂದ ಬುದ್ಧಿಯನು ನೀ ಮಾಡದೆ. ಮಗನೇ, ಅಮ್ಮ. ನಿನ್ನ ವಿರೋಚಿತವಾಗಿರುವಂತಹ ನುಡಿಯನ್ನ ಕೇಳಿದಂತ ಯಾವ ಕ್ಷಾತ್ರಿಯ ಹೆತ್ತವೇ ಆದ್ರೂ ಸಂತೋಷ ಪಡಬೇಕು ಮಗನೇ. ಆದ್ರೆ ಸಂತೋಷ ಪಡುವಂತಹ ಸಂದರ್ಭ ಇದಲ್ಲ ಮಗನೇ, ಸನ್ನಿವೇಶವೂ ಇದಲ್ಲ. ಯಾಕಮ್ಮ? ಅದೇ ಪಾರ್ಥನ ವಿರೋಧಿಗಳೊಡನೆ ಹೋರಾಡುವಲ್ಲಿ ನಿನ್ನ ಈ ಪಂಥಾಹ್ವಾನ, ಈ ಕ್ಷಾತ್ರಿಯ ತೇಜಸ್ಸು ನಾನು ನೋಡಿದ್ದು ಹೌದು ಅಂತಾದ್ರೆ ಇಮ್ಮಡಿ ಸಂತೋಷವನ್ನು ಅನುಭವಿಸ್ತಾ ಇದ್ದೆ. ಆದ್ರೆ ಪಾರ್ಥನಲ್ಲಿ ಬೇಡ ಮಗನೇ, ಈ ಕ್ಷಾತ್ರಿಯ ಪಂಥ ಎನ್ನುವಂತಹದ್ದು ಬೇಡ ಮಗನೇ. ನಿನ್ನಲ್ಲಿಯೇ ಕೇಳ್ತೇನೆ, ದೇವನಲ್ಲಿ ಭಕ್ತನೋರ್ವ ಹೋರಾಡಿದ್ರೆ ಸರಿ ಕಾಣ್ತದ ಹೇಳು? ಅಣ್ಣನಲ್ಲಿ ತಮ್ಮ ಹೊಡೆದಾಡಿದ್ರೆ ಸರಿ ಕಾಣ್ತದ ಹೇಳು? ಸರಿಯಲ್ಲ. ಅಪ್ಪನೊಡನೆ ಮಗನಾದವನು ಯುದ್ಧಕ್ಕೆ ನಿಂತ ಅಂತಾದ್ರೆ ಸರಿ ಕಾಣ್ತದ ಹೇಳು? ಏನಾಡ್ತಾ ಇದ್ದೀರಿ ತಾಯಿ? ಮಗನೇ, ಒಂದೂ ಅರ್ಥ ಆಗುವುದಿಲ್ಲ. ಎಲ್ಲ ಒಗಟೊಗಟಾಗಿ ಮಾತನಾಡ್ತಾ ಇದ್ದೀರಿ. ಈ ಸಂಬಂಧದ ನೆಲೆ, ಈ ಯುದ್ಧದ ಸನ್ನಿವೇಶ ಏನಮ್ಮ ಒಳ ಅರ್ಥ? ಮಗನೇ, ಮಕ್ಕಳಿಂದ ತಂದೆ ತಾಯಿಯವರು ಬಯಸುವುದು ಏನನ್ನ? ಮಕ್ಕಳಿಂದ ಬರಬಹುದಾದಂತಹ ಸಂತೋಷವನ್ನ ಮಗ, ಆ ಸಂತೋಷವನ್ನ ತಂದೆ ತಾಯಿಗಳಿಗೆ ಉಣಬಡಿಸಬೇಕು ಮಕ್ಕಳು. ಅದರ ಬದಲಾಗಿ ದುಃಖವನ್ನು ಕೊಡಬಾರದು ತಾನೆ, ದುಃಖವನ್ನು ಕೊಡಬಾರದು ತಾನೆ. ಬರೇ ಇದು ಯುದ್ಧ ಸಂಘರ್ಷ ಅಲ್ಲ ಮಗನೇ, ಇದು ಸಂಬಂಧ. ಸಂಬಂಧದ ನೆಲೆಯಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಸಂಬಂಧದ ನೆಲೆಯ? ನಾನು ಹೇಳುವ ಮಾತನ್ನ ಸರಿಯಾಗಿ ಕೇಳು. ಹೋಗು, ಪಾರ್ಥನಲ್ಲಿ ಹೋಗು. ತಂದೆಯವರೇ, ನನ್ನದು ತಪ್ಪಾಯಿತು ಅಂತ ಕುದುರೆಯನ್ನು ಕಪ್ಪವನ್ನ ಕೊಟ್ಟು ಶರಣಾಗು ಮಗನೇ, ಶರಣಾಗು. ಅಂದ್ರೆ ನೀವು ಹೇಳ್ತಾ ಇರುವುದು ಪಾರ್ಥ ನನಗೆ ತಂದೆ ಮಗನೇ. ಈಗ ಅಮ್ಮ ಅಮ್ಮ ತಪ್ಪ ಪಾಲಿಸಿ ಕೊಂಬು ಎಲೆ ತಾಯೇ, ತಪ್ಪ ಪಾಲಿಸಿ ಕೊಂಬುದೆಲೆ
ತಾಯಿ, ಇಲ್ಲಿಯವರೆಗಾಗಿ ಎಷ್ಟೋ ಬಾರಿ ನಿಮ್ಮಲ್ಲಿ ಕೇಳಿಕೊಳ್ಳುವುದಕ್ಕೆ ಮುಂದಾದೆ, ಆಗ ನೀವು ಹೇಳಲಿಲ್ಲ. ಈಗ ಯುದ್ಧದ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದೀರಿ. ಅಮ್ಮ, ಭಾರತ ನನ್ನ ಪಾಲಿಗೆ ತಂದೆ ಕೇಳಿದಾಗ ಒಮ್ಮೆಲೆ ಕುಸಿದು ಬಿದ್ದೆನಮ್ಮ. ಈಗ ಅಶ್ವವನ್ನು ಬಂಧಿಸಿದ್ದು ನನ್ನ ಪಾಲಿಗೆ ಅದು ತಪ್ಪಾಗಿ ಹೋಯ್ತಮ್ಮ. ನನ್ನ ಅರಿವಿಗೆ ಈಗ ಬರ್ತಾ ಇದೆ, ತಪ್ಪ ಪಾಲಿಸಿ ಕೊಂಬುದೇಲೇ ತಾಯಿ. ಅಮ್ಮ, ನಾ ಮಾಡಿದ್ದು ತಪ್ಪು ಹೇಳುವುದನ್ನ ನಾ ಅರ್ಥ ಮಾಡಿಕೊಂಡೆ. ಆದರೆ ಸಂಶಯ ಕಾಡುವುದಿಲ್ಲವೇ? ಏನು? ಮನುಷ್ಯನ ಮನಸ್ಸಿನಲ್ಲಿ ಸಂಶಯ ಬಂದಿತ್ತು ಅಂತಾದ್ರೆ ನಿವಾರಣೆ ಆಗಬೇಕು ಅಂತಾದ್ರೆ ಏನು ಸಂಶಯ? ತಿಳಿದವರಲ್ಲಿ ಹೋಗಿ ಕೇಳಿಕೊಳ್ಳಬೇಕಂತೆ. ಹೌದು ಅಮ್ಮ, ಈಗ ಪ್ರಪಂಚ ಮುಖದಲ್ಲಿ ಬರೇ ಜನ್ಮಕ್ಕೆ ಕಾರಣನಾದವ ಮಾತ್ರ ಅಪ್ಪ ಅಂತ ಕರೆಸಿಕೊಳ್ಳುವುದಿಲ್ಲ. ಆಶ್ರಯ ಕೊಟ್ಟವ, ವಿದ್ಯೆಯನ್ನು ಕೊಟ್ಟವ, ಉಪನಯನ ಮಾಡಿಸಿದವ ತಂದೆ ಎಂದು ಕರೆಸಿಕೊಳ್ತಾರೆ. ಹಾಗೆ ಈಗ ನಾನಿನ್ನಲ್ಲಿ ಕೇಳುವುದು, ಪಾರ್ಥ ನನಗೆ ಜನ್ಮವನ್ನು ಕೊಟ್ಟವನೋ, ಉಪನಯನವನ್ನು ಮಾಡಿಸಿದವನೋ, ವಿದ್ಯೆಯನ್ನ ದಾರೆ ಎರೆದವನೋ, ಆಶ್ರಯವನ್ನ ಕೊಟ್ಟವನೋ? ಯಾಕೆ ಇಷ್ಟು ದಿನಗಳ ಪರ್ಯಂತ ನಾನು ಬೆಳೆದದ್ದು ನಿನ್ನ ಆಶ್ರಯದಲ್ಲಿ. ಅವನ ನೋಡುವಂತ ಸೌಭಾಗ್ಯ ಅನ್ನುವಂಥದ್ದು ನನ್ನ ಪಾಲಿಗೆ ಬರಲಿಲ್ಲ. ಈಗ ನಿನ್ನಲ್ಲಿ ಕೇಳುವುದಮ್ಮ, ಯಾವ ನೆಲೆಯಲ್ಲಿ ಯಾವ ತಾತ ಅಂತ ಹೇಳ್ತೀರಾ? ಕಂದ ಕೇಳೋ ಪಾರ್ಥ ಅಂದು ತೀರ್ಥಯಾತ್ರೆಗೆ, ಕಂದ ಕೇಳೋ ಪಾರ್ಥ ನಂದು ತೀರ್ಥಯಾತ್ರೆಗೆ, ಅಂದು ತೀರ್ಥಯಾತ್ರೆಗೆ ಬಂದು ಕೂಡಿದ ನಿನ್ನ ಮಿಂದಾರುತಿ ಪಥ, ಬಂದು ಕೂಡಿದ ನಿನ್ನ ಮಿಂದಾರು ದಿವಸ, ಇಂದು ಕುಲದ ಒಲಿದಂದು ಗರ್ಭವ ತಾಳ್ದ, ಇಂದು ಕುಲದ ಒಲಿದಂದು ಗರ್ಭವ ತಾಳ್ದೆ, ತಂದೆಗೊಪ್ಪಿ ಸೂರಾಜ ಬೆಂಕಟ ಆಚನನಿಯ. ಮಗನೇ, ಮಾತೆ, ಸರಿಸುಮಾರು ನಿನ್ನ ಈಗಿನ ವಯಸ್ಸಿನಲ್ಲಿ ನಾನಿರುವ ಸಂದರ್ಭ ಅಷ್ಟು ಹಿಂದೆ ಮಣಿಪುರಕ್ಕೆ ತೀರ್ಥಯಾತ್ರೆಗೆ ಬಂದಿರುವಂತಹ ಈ ಪಾರ್ಥದೇವರು ಬಂದಿದ್ರು. ಓಹೋ, ಆ ಸಂದರ್ಭದಲ್ಲಿ ಪಾರ್ಥದೇವರನ್ನ ನೋಡಿ ಅವರನ್ನ ವರಿಸಿದವಳು ನಾನು, ಮದುವೆಯಾದವಳು ನಾನು. ಆ ಸಂದರ್ಭದಲ್ಲಿ ಗರ್ಭವತಿಯಾಗಿದ್ದೇನೆ. ಆ ಗರ್ಭಾಂಬು ನಿಧಿಯಿಂದ ಪ್ರಪಂಚದ ಬೆಳಕನ್ನ ಕಂಡವನು ನೀನು. ಈ ಲೋಕಕ್ಕೆ ನಿನ್ನನ್ನು ತಂದ ತಂದೆ ಆ ಪಾರ್ಥದೇವ. ಅಂದರೆ ಅರ್ಥ ಆಯ್ತಾ ಈಗ? ಈಗ ಎಲ್ಲ ನನಗೆ ಅರ್ಥ ಆಗ್ತಾ ಇದೆ. ಹಾ. ಈಗ ಆ ಮೂರು ಲೋಕವನ್ನ ಗೆದ್ದಿರುವಂತಹ ಪಾರ್ಥನೇ ನನ್ನ ತಂದೆ. ಹೌದು, ನನ್ನ ತಂದೆ. ನಡು ನಡುಗಿ ಬಬ್ರುವಾನ ನುಡಿಯ ಕೇಳುತ್ತ ಮಾತೆಯರಿಗೆ ರಗಿ ಬೀಳ್ಕೊಂಡ ಕಡುಗರು ರೋಷದಿಂದ ಹರ್ಷದಿಂದ. ಮಗನೇ, ಏನಾಗಿ ಹೋಯ್ತಮ್ಮ? ಗಾಬರಿಗೊಳ್ಳಬೇಡ. ಅರೆಗಳಿಗೆ ನಿರ್ಧಾರ ಈ ರೀತಿ ಬದುಕನ್ನೇ ಬದಲಿಸ್ತದೆ ಅಂತ ಆದ್ರೆ ಇದೇ ಲಿಖಿತವೇ ಹೌದಲ್ವೇ? ಅಮ್ಮ, ಅವನನ್ನ ತಂದೆ ಹೌದು, ಅವನನ್ನ ನೋಡ್ಬೇಕು, ಅವನಲ್ಲಿ ಮಾತಾಡಬೇಕು. ಅಮ್ಮ, ನಾ ಮಾಡಿದ್ದು ತಪ್ಪಮ್ಮ, ಮುಂದೆ ಏನ್ ಮಾಡ್ಬೇಕಮ್ಮ? ಏನ್ ಮಾಡ್ಬೇಕು? ಅರಿಯದೇ ಮಾಡಿದಂತಹ ತಪ್ಪು, ಅದಕ್ಕೆ ಕ್ಷಮೆ ಉಂಟು. ಕುದುರೆಯನ್ನ ಹಾಗೂ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನು ತೆಗೆದುಕೊಂಡು ಪಾರ್ಥನಲ್ಲಿಗೆ ಹೋಗು. ಅವನ ಬಳಿಯಲ್ಲಿ ಕರ ಜೋಡಿಸಿ ಕುಳಿತುಕೋ. ನಾನು ಚಿತ್ರಾಂಗದೆಯ ಮಗ ಬಬ್ರುವಾನ ಅಂತ ಹೇಳು. ಕುದುರೆಯನ್ನ ಕಟ್ಟಿದ್ದು ತಪ್ಪಾಯಿತು ಅಂತ ಹೇಳು. ಈ ರಾಜ್ಯವನ್ನೆಲ್ಲ ಅವನ ಪದತಲದಲ್ಲಿ ಅರ್ಪಿಸು. ಖಂಡಿತವಾಗಿ ಆ ಪಾರ್ಥದೇವರನ್ನ ವಿಜೃಂಭಣೆಯಿಂದ, ಸಡಗರದಿಂದ, ಉತ್ಸವದ ರೀತಿಯಲ್ಲಿ ಅವನನ್ನ ಅರಮನೆಗೆ ಕರೆದುಕೊಂಡು ಬಾ. ಎಲ್ಲ ಒಳಿತಾಗ್ತದೆ, ಶುಭವಾಗ್ತದೆ ಮಗನೇ. ಆಗಲಮ್ಮ. ಜನನಿಯತ್ತನು ಕಳುಗಿ ಫಲ್ಗುಣಿ ಮನದಿ ಹರುಷವತಾಳಿ, ತನ್ನೊಳು ವಿನಯದಿಯು ಮಂತ್ರಿಯನು ಕರೆದು ಈಗ ದಳ
ಹೀಗೆ ಅವಿಸ್ಮರಣೀಯ ಕ್ಷಣ, ಅವಿಸ್ಮರಣೀಯ ಕ್ಷಣ. ಇಲ್ಲ, ಅಮ್ಮ ಹೇಳಿದಾಗೆ ಮಾಡಲೇಬೇಕು ಅಂತಾದ್ರೆ ಯಾರಲ್ಲಿ ಮಂತ್ರಿಗಳೇ ಏನಯ್ಯ ಮಂತ್ರಿ ಏನಯ್ಯ ಏನಯ್ಯ ಮಂತ್ರಿ ಏನಯ್ಯ ಮಂತ್ರಿ ಏನಯ್ಯ ಏನಯ್ಯ ಲೋಕಿಸಿ ತಂಗದಿರ ಮಾತು ಕಾಪಾಡುತ್ತದೆ ತಾತನಂತೆ ಏನಯ್ಯ ಮಂತ್ರಿ ಏನಯ್ಯ ಏನಯ್ಯ ಮಂತ್ರಿ ಏನಯ್ಯ. ಇಲ್ಲಿಯವರೆಗಾಗಿ ಮಣಿಪುರದಲ್ಲಿ ವಿಶೇಷವಾಗಿರುವಂತಹ ಮಾನವನ್ನೋ ಸ್ಥಾನವನ್ನು ಪಡೆದವ ನೀನು, ಕಲ್ಪಿಸಿಕೊಟ್ಟವ ನಾನು. ಆದರೆ ಈಗ ತಾಯಿ ಚಿತ್ರಾಂಗದಿಂದಲಾಗಿ ನಾನು ಯಾರ ಸುತ್ತ ಹೇಳುವುದನ್ನು ಅರ್ಥೈಸಿಕೊಂಡವನಿದ್ದೇನೆ. ಮಂತ್ರಿಗಳೇ, ಈ ವಿಚಾರವನ್ನ ನೀವು ನನಗೆ ಮೊದಲೇ ತಿಳಿಸಿದ್ರೆ ಆಗ್ತಾ ಇರಲಿಲ್ವ? ಪ್ರಭು, ರಾಜ ರಾಜಾಧೀಶ ಅರಿತರೆ ಮಗದು ದೋಷ ರಾಜ ರಾಜಾಧೀಶ ಅರಿತರೆ ಮಗದು ದೋಷ ವಾಜಿ ಕಟ್ಟಿದರೇನು ಪರಿಹರಿಪೆ ನಾನು ತಾಯಿ ಬೇಡಿದ ಮೇಲೆ ತಪ್ಪು ತಿಳಿಯಿತು ಎನಗೆ ತಾಯಿ ಬೇಡಿದ ಮೇಲೆ ತಪ್ಪು ತಿಳಿಯಿತು ಎನಗೆ ಕಾಯಬೇಕೆಂದೆರಗು